ಇರಾನ್ ಇಸ್ರೇಲ್ ವಾರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದರ ವಿಚಾರಗಳು ಅನೇಕವು ಭಾರತದ ಮೇಲೂ ಕೂಡ ಪ್ರಭಾವ ಬೀರುವಂತಹ ತಾಕತ್ತಿದ್ದಕ್ಕೆ ಇದೆ. ಭಾರತಕ್ಕೆ ನಷ್ಟ ಆಗುತ್ತೆ. ಇದರಿಂದ ಭಾರತ ಒಂಥರ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಂಡಂಥ ಒಂದು ಅನುಭವ. ಅರೆ, ಇರಾನ್ ಇಸ್ರೇಲ್ ಯುದ್ಧಕ್ಕೂ ಭಾರತಕ್ಕೆ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಅನುಭವಕ್ಕೂ ಏನು ಸಂಬಂಧ ಅಂದರೆ, ನೋಡಿ, ಇರಾನ್ನ ಚಬಹಾರ್ ಬಂದರಲ್ಲಿ ಭಾರತ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದೆ. ಇರಾನಿಂದ ತೈಲ ಆಮದು ಮಾಡಿಕೊಳ್ಳುತ್ತೆ ಭಾರತ. ಜೊತೆಗೆ ಭಾರತ ಇಸ್ರೇಲ್ ಜೊತೆಗೆ ರಕ್ಷಣಾ ಸಾಮಗ್ರಿಗಳ ಒಪ್ಪಂದ ಕೂಡ ಆಗಿದೆ. ಸೌದಿ, ಕತಾರ್, UAE ಜೊತೆ ಭಾರತ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದೆ. ರೆಡ್ ಸಿ ಪ್ರದೇಶದಲ್ಲಿ ಸರಕು ಹಡಗುಗಳಿಗೆ ತೊಂದರೆ ಆಗುತ್ತೆ. ಭಾರತದ ಹಲವು ಮಾರುಕಟ್ಟೆಗಳಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಈಗಾಗಲೇ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಗಬಹುದು. ದೇಶದಲ್ಲಿ ದಿನಬಳಕೆ ವಸ್ತುಗಳು ಕೂಡ ದುಬಾರಿ ಆಗಬಹುದು ಅಂತ. ಈಗ ಇನ್ನೊಂದು ಕಡೆ ನಾವು ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ನೋಡಿ, ಇರಾನ್ ವಿಚಾರದಲ್ಲಿ ನಾವು ಮಾತನಾಡೋದಾದರೆ, ಇರಾನ್ನ ಸುಮಾರು 70% ಭಾರತಕ್ಕೆ ಬೇಕಿರ್ತಕ್ಕಂಥ ತೈಲವನ್ನು ಇರಾನ್ ಕೊಡುತ್ತೆ. ಭಾರತಕ್ಕೆ 70% ತೈಲ ಏನು ಸಪ್ಲೈ ಆಗ್ತಿದೆಯೋ ಇರಾನಿಂದ ಬರೋದು. ಈ ಕಡೆ ನಾವು ಇಸ್ರೇಲ್ ಅಂತ ಬಂದಾಗ ಶಸ್ತ್ರಾಸ್ತ್ರಗಳು ಅಲ್ಲಿಂದ ತರಿಸ್ಕೊಳ್ತಾ ಇದ್ದೀವಿ ನಾವು. ಹಾಗಾಗಿ ಇನ್ನು ಚಬಹಾರ ಬಂದರಲ್ಲಿ ಭಾರತದ ಉದ್ಯಮಿಗಳ ಹೂಡಿಕೆ ಚಬಹಾರ ಬಂದರಲ್ಲಿ ಇದೆ. ಅಕ್ಕಿ ಕೊಟ್ಬಿಟ್ಟು ತೈಲ ತರಿಸ್ಕೋತೀವಿ ನಾವು, ತೈಲ ಬೆಲೆ ಜಾಸ್ತಿ ಆದರೆ ವಿನಿಮಯ ಮಾಡ್ಕೊಳ್ತೀವಿ ನಾವು. ಇದೆಲ್ಲ ಮಾತುಕತೆಗಳು ಹಿಂದೆ ಆಗಿದೆ. ಹಾಗಾಗಿ ಇರಾನ್ ಹಾಳಾದರೂ ಕಷ್ಟ, ಇಸ್ರೇಲ್ ಹಾಳಾದರೂ ಕಷ್ಟ. ಅದಕ್ಕೇ ಸ್ಟಾರ್ಟಿಂಗಲ್ಲೇ ಭಾರತ ಏನು ಹೇಳಿತ್ತು ಅಂದರೆ, ಮಾತುಕತೆ ಆಡ್ಕೊಂಡು ನೀವು ಬಗೆಹರಿಸ್ಕೊಳ್ರಪ್ಪ ಇಶ್ಯೂನ ಅಂತ. ಇರಾನ್ ಇವತ್ತಿಗೆ ಯಾವ ಸ್ಥಿತಿ ಬಂದು ತಲುಪಿದೆ, ಇಸ್ರೇಲ್ ಯಾವ ಸ್ಥಿತಿಯಲ್ಲಿದೆ. ಒಂದು ಕಡೆ ಇಲ್ಲಿ ಮಾತಾಡೋಕ್ಕೆ ಹೊರಟಾಗ ಇರಾನ್ನ ದೊಡ್ಡ ಕ್ಷಿಪಣಿಯ ನೆಲೆಗಳನ್ನೇ ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ. 40% ಕ್ಷಿಪಣಿ ಉಡಾವಣಾ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಅದರ 70ಕ್ಕೂ 100ಕ್ಕಿಂತ ಹೆಚ್ಚಿನ ಮಿಸೈಲ್ಗಳ ಬ್ಯಾಟ್ರಿಗಳಿತ್ತಲ್ಲ, ಈ ಬ್ಯಾಟ್ರಿನ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಇದನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕ್ಲೈಮ್ ಮಾಡ್ತಾ ಇದೆ ಇದೀಗ. ಜೊತೆಗೆ ಇರಾನ್ ಬಳಿಯಲ್ಲಿ ಇರೋದೇ ಇನ್ನೊಂದು 2,000 ಕ್ಷಿಪಣಿಗಳಷ್ಟೇ. ಕ್ಷಿಪಣಿ ಉಡಾವಣಾ ನೆಲೆಗಳೇ ಹಾಳಾಗಿಬಿಟ್ಟಿವೆ. ಇನ್ಮೇಲೆ ಅವ್ರ ಕೈಲಿ ಏನೂ ಇಲ್ಲ ಎಲ್ಲ ಮಾತಾಡ್ತಾ ಇದ್ದಾರೆ. ವಿಶ್ವದ ತೈಲ ಪೂರೈಕೆಯಲ್ಲಿ 10% ಇರಾನೇ ಹೊತ್ಕೊಂಡಿದೆ. ಇಡೀ ವರ್ಲ್ಡ್ಗೆ 10% ತೈಲ ಪೂರೈಕೆ ಇರಾನಿಂದನೇ ಆಗೋದು ಅಂತ. ಬರೀ ಒಂದು ದೇಶಕ್ಕಲ್ಲ, ಅಂದರೆ ಎಷ್ಟು ಸಮೃದ್ಧವಾಗಿದೆ ಅದು ಇರಾನ್. ಜೊತೆಗೆ ಪ್ರಾಕೃತಿಕವಾಗಿ ಅಂತ ಬಂದಾಗ ಇರಾನ್ನ ಕೆಲ ಪರ್ವತ ಶ್ರೇಣಿಗಳು ಇರಾನ್ಗೆ ಪ್ರಕೃತಿಯೇ ಕಟ್ಟಿಕೊಟ್ಟಂತಹ ತಡೆಗೋಡೆಗಳು. ಇನ್ನೊಂದು ಕಡೆ ಪ್ರದೇಶದಲ್ಲಿ ಯಾರು ನಡ್ಕೊಂಡು ಬಂದು ಕಾಲಾಳು ಸೈನಿಕರು ಬಂದು ಆಕ್ರಮಣ ಮಾಡಿಬಿಡ್ತಾರೆ ಅಂದರೆ 70% ಅಂದರೆ 70 ಸೆಲ್ಸಿಯಸ್ ಉಷ್ಣಾಂಶ ಆ ಭಾಗದಲ್ಲಿರುತ್ತೆ. ಒಂಥರ ತುಂಬ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ಇದುವರೆಗೂ ಯಾರೂ ದಾಳಿ ಮಾಡಿ ಗೆದ್ದ ಉದಾಹರಣೆಗಳಿಲ್ಲ. ಇರಾನ್ ಇರಾಕ್ ಯುದ್ಧ ಆಗಲಿಲ್ವೇನ್ರಿ? ಆಯಿತು, ಆಗಿದ್ದು ನಿಜ. 8 ವರ್ಷಗಳ ಕಾಲವೂ ಆ ಯುದ್ಧ ನಡೀತಲ್ಲ, ಅದರಲ್ಲಿ ಇರಾನು ಗೆಲ್ಲಿಲ್ಲ, ಇರಾಕ್ ಕೂಡ ಗೆಲ್ಲಿಲ್ಲ. ಇರಾಕ್ ಒಳಗಡೆ ಇರಾನ್ ಸೈನ್ಯ ಹೋಗಿದ್ದು ನಿಜ. ಯಾವುದೇ ಫಲಿತಾಂಶಗಳಿಲ್ಲದೆ ಆ ಯುದ್ಧ ನಿಂತು ಹೋಗುತ್ತೆ. ಇಂಥ ಇರಾನ್ ಈಗ ಎಷ್ಟೊಂದು ಬಡಕಲಾಗಿಬಿಟ್ಟಿದೆಯಾ ಅಂತ ನನ್ನ ಪ್ರಶ್ನೆ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್, ಒಂದು ಡಿಬೇಟ್. ಥ್ಯಾಂಕ್ ಯು. ಕೃಷ್ಣರಾಜು ಇದ್ದಾರೆ, ಆರ್ಥಿಕ ತಜ್ಞರು ನಮ್ಮ ಜೊತೆಯಲ್ಲಿ. ಕೃಷ್ಣರಾಜು ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ಆನಂತರದಲ್ಲಿ ನಮ್ಮೊಂದಿಗೆ ವಿ ಸುದರ್ಶನ್ ಸರ್ ಇದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ನಾನು ಫಸ್ಟ್ ಈಗ ಸುದರ್ಶನ್ ಸರ್ ಹತ್ರನೇ ಹೋಗ್ಬಿಡಿ. ಸುದರ್ಶನ್ ಸರ್, ಈಗ ಇರಾನ್ ವಿಶ್ವಕ್ಕೇ ಒಂದು 10% ತೈಲ ಪೂರೈಕೆ ಮಾಡುತ್ತೆ ಅಂತ ಮಾತಾಡ್ತಾರೆ, ಶಕ್ತಿಶಾಲಿ ಅಂತ ಮಾತಾಡ್ತಾರೆ. ಮುಸ್ಲಿಂ ರಾಷ್ಟ್ರಗಳ ಸಹಕಾರ ಸಿಕ್ಕಿದ್ರು ಸಿಗಬಹುದು ಅಂತ ಹೇಳ್ತಾರೆ. ಯಾರು ಬಾಯಿ ಬಿಟ್ಟು ಹೇಳದೇ ಇರ್ಬೋದು ಸರ್, ಬಾಯಿ ಬಿಟ್ಟು ಯಾರು ಹೇಳದೇ ಇರಬಹುದು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರಸ್ತುತ ಸನ್ನಿವೇಶವನ್ನು ನನಗೆ ಯಾಕೆ ಬೇಕಪ್ಪ ಬೇರೆಯವ್ರನ್ನ ಎದುರು ಹಾಕೊಳ್ಳೋದು ಅಂತ ಹೇಳಿ. ಬಟ್ ಈಗ ಹೇಳ್ತಿದ್ದಾರೆ ಅಂದರೆ ಇಸ್ರೇಲ್ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಏನು ಅಂದರೆ, ಇನ್ನೊಂದು 2,000 ಕ್ಷಿಪಣಿ ಇದೆ ರೀ ಅಷ್ಟೇ ಅವ್ರ ಹತ್ರ. ಜೊತೆಗೆ ಅವ್ರ ಹತ್ರ ಇರ್ತಕ್ಕಂಥ ಕ್ಷಿಪಣಿ ಉಡಾವಣಾ ನೆಲೆಗಳಿದೆಯಲ್ಲ, 40% ನಾವೇ ಧ್ವಂಸ ಮಾಡಿಬಿಟ್ಟಿದ್ದೀವಿ. 40% ನೆಲವೇ ಧ್ವಂಸ ಆಗಿಬಿಟ್ಟಿದೆ, ಇನ್ನೇನು ಉಳಿದಿಲ್ಲ, 5-6 ದಿನಕ್ಕೆ ಖಾಲಿ ಆಗಿಬಿಟ್ರು ಅಂಥೇಳಿ. ಇದನ್ನು ನಾವು ಮೇಲು ನೋಟಕ್ಕಾದರೂ ನಂಬುವಂತಿದೆಯಾ ಸರ್ ಈ ಒಂದು ವಿಷಯ ಅಂತ? ಹೌದು. ನೋಡಿ, ಈಗ ಎಷ್ಟೇ ವರ್ಷದಿಂದ ಅವರು ಕ್ಷಿಪಣಿಗಳನ್ನ ಶೇಖರಿಸ್ಕೊಳ್ತಾ ಹೋದ್ರು. ಆಮೇಲೆ ಬರೀ ಅಲ್ಲೇ ಇಟ್ಕೊಳ್ಳಿಲ್ಲ, ಅವರ ಪ್ರಾಕ್ಸಿಗಳೇನಿದ್ರು ಯೆಮೆನ್ ನಲ್ಲಿರೋ ಹೂತಿಗಳಿಗೆ ಕೊಡ್ತಾ ಹೋದ್ರು, ಮತ್ತೆ ಗಾಜಾದಲ್ಲಿರೋ ಹಮಾಸ್ಗಳಿಗೆ ಕೊಡ್ತಾ ಇದ್ರು, ಲೆಬನಾನ್ ಮತ್ತೆ ಸಿರಿಯಾದಲ್ಲಿದ್ದ ಹೆಜ್ಬುಲ್ಲಾಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಆಮೇಲೆ ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಅಂದ್ರೆ ರಷ್ಯಾ ಮತ್ತು ಚೀನಾ ಕಡೆಯಿಂದ ಬರ್ತಾ ಇತ್ತು. ಸೊ ಈಗ ಇರಾನ್ ನಾಟ್ ಓನ್ಲಿ ಮಿಸೈಲ್ ಪ್ರೊಡ್ಯೂಸಿಂಗ್ ಸೆಂಟರ್, ಇಟ್ ಇಸ್ ಆಲ್ಸೋ ಮಿಸೈಲ್ ಟ್ರಾನ್ಸಿಟಿಂಗ್ ಸೆಂಟರ್. ಈ ಕಡೆಯಿಂದ ಬರ್ತಿದ್ದೆಲ್ಲ. ಈಗ ರಷ್ಯಾ ಏನಾಗಿದೆ ಅಂದ್ರೆ ಅವರ
ಯುದ್ಧ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಸಿಲುಕಾಕೊಂಡಿದೆ. ಸೊ ಈ ಕಡೆ ಜಾಸ್ತಿ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಬಟ್ ಚೀನಾ ಇನ್ನೂ ಮಾಡ್ತಾ ಇದೆ. ನೋಡಿ, ನಿನ್ನೆ 2 ಏರೋಪ್ಲೇನ್ಗಳು ಗ್ಲೋಬ್ ಮಾಸ್ಟರ್ ಸೈಜಿನ ಬೃಹದಾಕಾರ ಏರೋಪ್ಲೇನ್ಗಳು ಯಾವ ಚೀನಾದ ಕಡೆಯಿಂದ ಬಂದು ಅಫ್ಘಾನಿಸ್ತಾನ ಹತ್ರ ಬಂದಿತ್ತಂಕನೆ ಅವರ ಒಂದು ಟ್ರಾನ್ಸ್ಪಾಂಡರ್ ಏನಿದೆ ಅಂದ್ರೆ ಅದರ ಒಂದು ಐಡೆಂಟಿಫಿಕೇಶನ್ ಇದು ಟ್ರ್ಯಾಕಿಂಗ್ ಅದನ್ನು ಸ್ವಿಚ್ ಆಫ್ ಮಾಡ್ಬಿಟ್ರು. ಸ್ವಿಚ್ ಆಫ್ ಮಾಡಿದ್ಮೇಲೆ ಟ್ರ್ಯಾಕರ್ಗಳಿಗೆ ಗೊತ್ತಾಗ್ಲಿ ಎಲ್ಲಿಗೆ ಹೋಗ್ತಿದೆ ಅಂತ. ಆಮೇಲೆ ಬೇರೆ ಮೂಲಗಳಿಂದ ತಿಳಿತು ಇದು ಚೀನಾಕ್ ಹೋಗಿ ಲ್ಯಾಂಡ್ ಆಗಿದೆ ಅಂತ. ಆ ಚೀನಾಕ್ ಹೋದ ಏರೋಪ್ಲೇನ್ಗಳು ಹಣ್ಣು ತರಕಾರಿ ಹೂವು ಏನು ತುಂಬ್ಕೊಂಡು ಹೋಗಿರ್ಲಿಲ್ಲ, ಅವು ಮಿಸೈಲ್ ಮತ್ತು ಯುದ್ಧ ಸಾಮಗ್ರಿಗಳನ್ನ ತುಂಬ್ಕೊಂಡು ಹೋಗಿತ್ತು. ಸೊ ಇದು ಸಪ್ಲೈ ಚೈನ್ ಇಸ್ ಇನ್ ಪ್ರೋಗ್ರೆಸ್, ಇಟ್ ಇಸ್ ನಾಟ್ ಸ್ಟಾಪ್ಡ್. ಆಮೇಲೆ ಈ ಇಸ್ರೇಲಿನ ವಾಯು ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂದ್ರೆ ನೋಡಿ, ಫಸ್ಟ್ ಬರದೆ ಡೇವಿಡ್ ಸ್ಲಿಂಗ್ ಅಂತೇಳಿ. ಡೇವಿಡ್ ಸ್ಲಿಂಗ್ ಇಲ್ಲಿ ಇಂಟರ್ಸೆಪ್ಟ್ ದಿ ಮಿಸೈಲ್ ಅಟ್ ದಿ ರೇಂಜ್ ಆಫ್ 2000 ಕಿಲೋಮೀಟರ್ಸ್. ಅಂದ್ರೆ ಇರಾನಿನ ಯಾವುದೇ ನೆಲೆಯಿಂದ ಅದು ಟೇಕ್ ಆಫ್ ಆದ ಕೂಡಲೇ ಅದರ ನೆಲೆಯನ್ನ ಇದು ಹುಡುಕುತ್ತೆ ಡೇವಿಡ್ ಸ್ಲಿಂಗ್. ಸೊ ದೇ ವಿಲ್ ಟ್ರೈ ಟು ಇಂಟರ್ಸೆಪ್ಟ್ ಬಿಫೋರ್ ಇಟ್ ಎಂಟರ್ಸ್ ದಿ ಇಸ್ರೇಲಿ ಏರ್ ಸ್ಪೇಸ್. ಸೊ ಸಮ್ವೇರ್ ಇಟ್ ಗೆಟ್ಸ್. ಬಟ್ ಇದು ಎಷ್ಟು ಮಾಸ್ ಸ್ವಾಮ್ ಮಿಸೈಲ್ಸ್ ಒಂದೇ ಸರಿ 100 ಮಿಸೈಲ್ 200 ಮಿಸೈಲ್ ಏಕಕಾಲಕ್ಕೆ ಅದನ್ನ ಸೇರಿಸಿದಾಗ ಎಂಟರ್ ಸಿಸ್ಟಮ್ಗೂ ಸ್ಯಾಚುರೇಟ್ ಆಗ್ಬಿಡುತ್ತೆ. ಸೊ ಒನ್ಸ್ ದ ಡೇವಿಡ್ ಸ್ಲಿಂಗ್ ಗೆಟ್ ಸ್ಯಾಚುರೇಟೆಡ್ ದೆನ್ ಇಟ್ ಕಮ್ ಟು ಐರನ್ ಡೋಮ್. ಐರನ್ ಡೋಮ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಸಲ 2 ಮಿಸೈಲ್ ಅನ್ನ ಫೈರ್ ಮಾಡುತ್ತೆ. ಒಂದು ಇನ್ಕಮಿಂಗ್ ಮಿಸೈಲ್ಗೆ, ಇನ್ನೊಂದು ದ ಸೋರ್ಸ್ ಆಫ್ ಮಿಸೈಲ್ ಫೈರಿಂಗ್ ಏನಿದೆ, ಎಲ್ಲಿ ಅದನ್ನ ಆ ಮಿಸೈಲ್ ನ ಬಿಟ್ಟರು ಆ ತಾಣಕ್ಕೆ ಹೋಗಿ ಹೊಡೆಯುತ್ತೆ. ಅಂದ್ರೆ ಪ್ರತಿ ಒಂದು ಮಿಸೈಲ್ ಒಂದು ಕೌಂಟರ್ ಮಾಡುತ್ತೆ ಮಿಸೈಲ್ ನ, ಇನ್ನೊಂದು ಅದರ ತಾಣಕ್ಕೆ ಈ ಮಿಸೈಲ್ ಎಲ್ಲಿಂದ ಬಂತು ಆ ತಾಣಕ್ಕೆ ಹೋಗಿ ಹೊಡೆಯುತ್ತೆ. ಬಟ್ ಅದೇ ಐರನ್ ಡೋಮ್ಗೂ ಒಂದಿಷ್ಟು ಲಿಮಿಟೇಷನ್ ಇರುತ್ತೆ. ಇಟ್ ವಿಲ್ ಆಲ್ಸೋ ರೀಚ್ ಪಾಯಿಂಟ್ ಆಫ್ ಸ್ಯಾಚುರೇಷನ್. ಆಮೇಲೆ ಆರೋ 2 ಅಂತ ಇನ್ನೊಂದು ಸಿಸ್ಟಮ್ ಬರುತ್ತೆ ಹತ್ರ, ಇನ್ನೊಂದು ಸ್ವಲ್ಪ ಹತ್ರ ಬಂದಾಗ ಆರೋ 2, ಆಮೇಲೆ ಆರೋ 3. ಈ ಒಂದು 4 ಸಿಸ್ಟಮ್ ಡೇವಿಡ್ ಸ್ಲಿಂಗ್, ಐರನ್ ಡೋಮ್, ಆರೋ 2, ಆರೋ 3 ಅವನ್ನ ಮೀರಿ ಅವನ್ನೆಲ್ಲ ಸ್ಯಾಚುರೇಟ್ ಮಾಡಿ ಒಂದು 20 ಮಿಸೈಲ್ ಬಂದು ಟೆಲ್ ಅವಿವ್ ಮೇಲೋ ಹೈಫಾದ್ ಮೇಲೋ ಇನ್ನು ಬೇರೆ ಅವರವರ ಟಾರ್ಗೆಟ್ ಏನಿರುತ್ತೆ ಅಲ್ಲಿ ಬರುತ್ತೆ. ಹೀಗಾಗಿ ಪ್ರತಿ ದಿವಸ ಒಂದು 200 ಮಿಸೈಲ್ ಅಂತ ಇಟ್ಕೊಳ್ಳೋಣ ಇರಾನ್ ನಿಂದ. ಈಗ ಇನ್ನು ಉಳ್ಕೊಂಡಿರೋದೇ ಒಂದು ನೀವೇ ಹೇಳಿದಾಗೆ 2000 ಮಿಸೈಲ್ ಎಲ್ಲ ಇರ್ಬೋದು. ಸೊ ಇನ್ನೊಂದು 4-5 ದಿವಸ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಸುಸ್ತಾಗ್ಬಿಡುತ್ತೆ ಅಷ್ಟೇ. ಈಗ ನಡೀತಿರೋದು ಬರೀ ಕ್ಷಿಪಣಿ ಯುದ್ಧ ಮತ್ತು ವಾಯು ಯುದ್ಧ. ವಾಯು ಯುದ್ಧದಲ್ಲಿ 3 ಹಂತಗಳಿವೆ. ಒಂದು ಫೇವರಬಲ್ ಏರ್ ಸಿಚುಯೇಷನ್ ಅಂದ್ರೆ ಸ್ಮಾಲ್ ವಿಂಡೋ ಇಸ್ ಓಪನ್ ಫಾರ್ ಇಸ್ರೇಲ್ ಪ್ಲೇನ್ಸ್ ಟು ಗೋ ಇನ್ ಟೈಮ್ ಅಂಡ್ ಸ್ಪೇಸ್. ಆಮೇಲೆ ಆ ಫೇವರಬಲ್ ಏರ್ ಸಿಚುಯೇಷನ್ ಇದ್ದಾಗ ಅವರು ಅಲ್ಲಿನ ಏರ್ ಡಿಫೆನ್ಸ್ ಅನ್ನ ಹೊಡೆದಾಕ್ಬಿಡ್ತಾರೆ. So they will neutralize that air defense. Then they attain a next stage called air superiority. Air superiority andre now they are free to go and operate. The final stage is air supremacy. ಅಂದ್ರೆ ಇರಾನಿನ ಹಕ್ಕಿಗಳನ್ನ ಬಿಟ್ರೆ ಇರಾನಿನ ಯಾವ ವಿಮಾನವನ್ನು ಆಕಾಶದಲ್ಲಿ ಹಾರಿಸುವ ಒಂದು ಪ್ರಮೇಯವೇ ಇಲ್ಲ. ಓಕೆ, ಫೈನ್. ಕೃಷ್ಣರಾಜು ಸರ್, ಈಗ ಏನಾಗುತ್ತೆ ಅಂದರೆ ಇಲ್ಲಿ ಇರಾನ್ ಇಸ್ರೇಲ್ ಮೇಲೆ ಅವಲಂಬಿತವಾಗಿರತಕ್ಕಂಥ ದೇಶ, ವಿಶೇಷವಾಗಿ ವ್ಯಾಪಾರಗಳ ವಿಚಾರದಲ್ಲಿ ಯಾವ್ಯಾವ ದೇಶಗಳು ಅವಲಂಬಿತವಾಗಿವೆ, ಇಲ್ಲಿ ತೊಂದರೆಗಳು ಏನಾಗ್ತಾ ಇದೆ. 6 ದಿನಗಳಲ್ಲೇ ಬೇರೆ ಬೇರೆ ದೇಶಗಳ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ರೂಪಾಯಿ ಆಗಲಿ ಡಾಲರ್ ಆಗಲಿ. ಕೇಳಿಸ್ತಿದ್ಯಾ ಕೃಷ್ಣರಾಜು ಅವರೇ? ವಾಯ್ಸ್ ಕೇಳಿಸ್ತಾ ಇದೆಯಾ? ಮತ್ತೆ ಸಂಪರ್ಕ ಮಾಡ್ತೀನಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇದೀಗ ನಾನು ಸುನಿಲ್ ವಿಚಾರಕ್ಕೆ ಬರೋದಾದರೆ ನೋಡಿ, ಇರಾನ್ ಮೊದಲಿಂದ ಮಾಡ್ಕೊಂಡು ಬಂದಿರೋದು ಏನು ಅಂತ ಹೇಳಿದ್ರೆ, ಯೆಮೆನ್ ಅಂತ ಬಂದಾಗ ಅಲ್ಲಿ ಹೌತಿ ಪ್ರಾಕ್ಸಿಗಳಿಗೆ, ಇರಾನ್ನ ಪ್ರಾಕ್ಸಿ ಹೌತಿಗಳು ಬರ್ತಾರೆ. ಅಲ್ಲಿ ಗಾಜಾ ಅಂತ ಬಂದಾಗ ಅಲ್ಲಿ ಹಮಾಸ್ ಅವರು ಇಟ್ಕೊಳ್ತಾರೆ ಅವರು. ಈಗ ಲೆಬನಾನ್ ಅಂತ ಬಂದಾಗ ಹೆಜ್ಬುಲ್ಲಾ. ಇಷ್ಟು ಜನಗಳನ್ನ ಸಾಕಿ ಏನು ಮಾಡೋದು, ಇಸ್ರೇಲ್ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇರಾನ್ ಸಂಪತ್ತು ಅಂತ ಬಂದಾಗ, ಯಾಕೆಂದರೆ ಮೊದಲ ಬಾರಿಗೆ ಎಲ್ಲ ಒಂಥರ ಈ ಮೂಲಭೂತವಾದವನ್ನು ಥರ ಸೈಡಿಗಿಟ್ಟು ಈ ಥರ ಫ್ಯಾಷನ್ ಎಲ್ಲವನ್ನು ಕೂಡ ವೆಲ್ಕಮ್ ಮಾಡ್ಕೊಂಡಂಥ ಒಂದು ದೇಶ ಇರಾನು.
ಇರಾನು 1978, 79 ಅಥವಾ 80ರ ದಶಕದವರೆಗೂ ಕೂಡ ಚೆನ್ನಾಗೇ ಇದ್ದಂಥ ಒಂದು ದೇಶ. ಆಮೇಲೆ ಇವ್ರಿಗೆ ಏನಾಯಿತು, ಈಗೇನು ಸ್ಥಿತಿಲಿದ್ದಾರೆ, ಇವ್ರ ಹತ್ರ ಹಣ ಇಲ್ವಾ ಅಥವಾ ತಂತ್ರಗಾರಿಕೆ ಇಲ್ವಾ ಅಥವಾ ತಯಾರು ಮಾಡಿದ್ದನ್ನೆಲ್ಲ ಬರೀ ಉಗ್ರಗ ಮೇಲೆ ಕೊಟ್ಕೊಂಡು ಇವರು ಆರಾಮ ಖಾಲಿ ಆಗಿಬಿಟ್ಟಿದ್ದಾರೆ ಇವತ್ತಿಗೆ, ಏನು ಕಥೆ ಇದು ಅಂತ? ಫಸ್ಟ್ಲಿ ಈ ಅರಬ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸ್ವಲ್ಪ ನಾವು ಹಿಸ್ಟ್ರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಓಕೆ, ಫಸ್ಟ್ ಎನಿಮಿ ಇಸ್ರೇಲ್ ಮತ್ತೆ ಇರಾನ್ ಎರಡೂ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಂಥವು. ಯಾಕಂದ್ರೆ 1948 ಅಲ್ಲಿ ಇಸ್ರೇಲ್ ಫಸ್ಟ್ ಕ್ರಿಯೇಟ್ ಆದಾಗ ಆಫ್ಟರ್ 2 years ಒನ್ ಆಫ್ ದ ಫಸ್ಟ್ ಎಂಬಸೀಸ್ ಅದು ಇರಾನ್ ಅಲ್ಲಿ ಓಪನ್ ಆಯ್ತು. ಇರಾನ್ ರೆಕಗ್ನೈಸ್ ಮಾಡ್ತು ಅದನ್ನ ಒಂದು ಕಂಟ್ರಿ ಅಂತ. ರೆಕಗ್ನೈಸ್ ಮಾಡಿ ಅವರ ಒಂದು ರಾಯಭಾರ ಕಚೇರಿ ಅಂತ ಏನು ಹೇಳ್ತಾರೆ ಅದನ್ನ ಅಲ್ಲಿ ಓಪನ್ ಮಾಡ್ತು. ಇಂಟೆಲಿಜೆನ್ಸ್ ಶೇರಿಂಗ್, ವೆಪನ್ ಎಕ್ಸ್ಚೇಂಜ್ ಇದೆಲ್ಲ ಆಯಿತು. ಫಾರ್ ದಟ್ ಮ್ಯಾಟರ್ ಈಜಿಪ್ಟ್ ಒಂದು ಅರಬ್ ವರ್ಲ್ಡ್ನೇ ಒಂದು ಸೆಪರೇಟ್ ಆಗಿ ನಾನು ಮಿಡ್ಲ್ ಈಸ್ಟ್ ಅಲ್ಲಿ ಮಾಡಬೇಕು ಅಂಡ್ ಐ ಶುಡ್ ಬಿ ದ ಕಿಂಗ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಈಜಿಪ್ಟ್ ಒಂದ್ಸಲ ಪ್ರಯತ್ನ ಪಡ್ತು. ಅದನ್ನ ತುಂಬಾ ವಾರ್ಸ್ ನಡೆದಿದೆ, ನಾವು ಇಸ್ರೇಲ್ ಹಿಸ್ಟ್ರಿ ನಾವು ನೋಡಿದ್ರೆ ಅದು ನಡೆದಾಗ ಅದರಿಂದ ಡೇಂಜರ್ ಇದ್ದಿದ್ದು ಇಸ್ರೇಲ್ಗೆ ಅಫ್ಕೋರ್ಸ್. ಆದ್ರೆ ಇರಾನ್ ಏನಿದೆಯಲ್ಲ ಅದು ತನ್ನನ್ನು ತಾನು ಅರಬ್ ಅಂತ ಯಾವತ್ತೂ ಕರ್ಕೊಳ್ಳಲ್ಲ. ಅದು ಪರ್ಷಿಯನ್ ಲೆಗೆಸಿ ಅವ್ರದ್ದು. ಅವರು ತಮ್ಮನ್ನ ತಾವು ಡಿಫ್ರೆಂಟ್ ಆಗಿ ನೋಡ್ತಾರೆ. ದೇ ಕನ್ಸಿಡರ್ ದೆಮ್ಸೆಲ್ಸ್ ಟು ಬಿ ರಾಯಲ್ಸ್. ರಾಯಲ್ಸ್ ಇನ್ ಅರಬ್ ವರ್ಲ್ಡ್. ಅವ್ರು ಅರಬ್ಬೇ ಅಲ್ಲ, ನಾವೆಲ್ಲರಿಗಿನ ಮೇಲಿರೋರು ಅಂತ ಇಸ್ರೇಲ್ ಅದನ್ನ ಇರಾನ್ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆ ರೀತಿ ಕನ್ಸಿಡರ್ ಮಾಡಿಕೊಂಡು ಅವರು ಈಜಿಪ್ಟ್ನ ಕಾಮನ್ ಎನಿಮಿ ಅನ್ಕೊಂಡು ಇಸ್ರೇಲ್ ಮತ್ತೆ ಇರಾನ್ ಇವೆರಡೂ ತುಂಬಾ ಕ್ಲೋಸ್ ಆಗಿದ್ದಂಥವು. ದೆನ್ 1979 ಖಮೇನಿ ರೂಲ್ ಅಲ್ಲಿ ಒಂದ್ಸಲ ಸ್ಟಾರ್ಟ್ ಆಯಿತು. ಆ ರೂಲ್ ಸ್ಟಾರ್ಟ್ ಆದಮೇಲೆ ಇವರಿಬ್ಬರಲ್ಲಿ ಏನು ಇವರ ಒಂದು ಯಹೂದಿಗಳು ಯಾರ್ಯಾರಿದ್ದಾರೆ ಇಸ್ರೇಲಲ್ಲಿ ಅವ್ರನ್ನ ಎನಿಮಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಕೊಂಡು ಝಾಯನಿಸ್ಟ್ ಥಿಯರಿ ಇದೆಲ್ಲರೂ ಈಚೆ ಬಂತು. ಆವಾಗಿಂದ ಏನಾಯ್ತು, ಇವರಿಬ್ಬರಿಗೂ ದ್ವೇಷ ಅಂತ ಹೇಳ್ಬಿಟ್ಟು ಅದು ಸ್ಟಾರ್ಟ್ ಆಗಿದೆ. ಆಸ್ ಫಾರ್ ಆಸ್ ಇರಾನ್ ಏನ್ ಮಾಡ್ತು, ಪ್ರಾಕ್ಸಿ ವಾರ್ಗೆ ಇರಾನ್ ಏನ್ ಮಾಡ್ಬೇಕಾಯ್ತು ಅಂದ್ರೆ, ಫಸ್ಟ್ಲಿ ಡೈರೆಕ್ಟ್ ಆಗಿ ಇಸ್ರೇಲ್ ಅಲ್ಲಿ ಅದು ಇನ್ವಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟೆನ್ಸ್ ತುಂಬಾ ದೂರದಲ್ಲಿದೆ, ಬಾರ್ಡರ್ ಶೇರ್ ಮಾಡಲ್ಲ ಅವೆರಡೂ. ಅಂಡ್ ಸೆಕೆಂಡ್ಲಿ ಯಾರ್ಯಾರು ಇಸ್ರೇಲ್ ಸುತ್ತಾ ಇದ್ದಾರೆ ಪ್ರಾಕ್ಸಿ ವಾರ್ಸ್, ಈಗ ಪಾಕಿಸ್ತಾನ ಯಾವ ರೀತಿ ಟೆರರಿಸ್ಟ್ ಅಟ್ಯಾಕ್ ಇಂಡಿಯಾ ಮೇಲೆ ಮಾಡುತ್ತೆ, ಡೈರೆಕ್ಟ್ ಆಗಿ ಯಾರು ಅಟ್ಯಾಕ್ ಮಾಡಕ್ಕಲ್ಲ. ಯಾಕಂದ್ರೆ ಇಸ್ರೇಲ್ ಅದು ಇಟ್ಸ್ ಆಲ್ವೇಸ್ ಅಬೌಟ್ ಸರ್ವೈವಲ್ ಫಾರ್ ಇಸ್ರೇಲ್. ಏನೇ ಸಣ್ಣ ತೊಂದರೆ ಆದ್ರೂ ಅವರ ಒಂದು ಅಸ್ತಿತ್ವಕ್ಕೆ ಕಂಟಕ ಬರುತ್ತೆ. ಆ ರೀಸನ್ಗೋಸ್ಕರ ಇಸ್ರೇಲ್ ಸ್ಟ್ರಾಂಗ್ ಆಗೇ ಇತ್ತು, ಅಗ್ರೆಸಿವ್ ಆಗಿತ್ತು. ಡೈರೆಕ್ಟ್ ವಾರ್ ನಾನು ಮಾಡಕ್ ಆಗಲ್ಲ ಅನ್ನೋ ಒಂದು ರೀಸನ್ ಇಂದ ಪ್ರಾಕ್ಸಿಗಳನ್ನ 3H ಅಂತ ಹೇಳ್ಬಿಟ್ಟು ಕರೀತಾರೆ. ಹಮಾಸ್, ಹೆಜ್ಬುಲ್ಲಾ ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಲಬನನಲ್ಲಿ. ಸೊ ಇವು ಮೂರೂ ಏನಿದೆ, ಹೌತೀಸ್ ಇವು ಮೂರು ಏನಿದೆ, ಇವ್ರನ್ನ ಪ್ರಾಕ್ಸಿನ ಅವ್ರು ಮಾಡಿದ್ರು. ಇವತ್ತು ಆ ಪ್ರಾಕ್ಸಿಗಳನ್ನ ಸಾಕಿ ತನ್ನ ಒಂದು ರಿಸೋರ್ಸ್ನ ಒಂದು ದೊಡ್ಡ ಭಾಗನ ಇರಾನ್ ಅವ್ರಿಗೆ ಕೊಟ್ಟು ಕಳ್ಕೊಂಡಿದೆ. ಯಾಕಂದ್ರೆ ಅವರು ಸಕ್ಸೀಡ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಇಸ್ರೇಲ್. ಸೊ ಆ ಒಂದು ಕಾರಣದಿಂದ ಇವರ ಒಂದು ಯುದ್ಧ ಕ್ಷಮತೆ ಏನಿದೆಯಲ್ಲ ಅದು ತುಂಬಾ ಅಪ್ಗ್ರೇಡೇಷನ್ಗೆ ಅವ್ರು ಹೋಗ್ಲಿಲ್ಲ. ಅವರ ಒಂದೇ ಒಂದು ಏಮ್ ಏನಿತ್ತು ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ನಾನು ಆಗ್ಬೇಕು. ಅದೇ ಒಂದು ರೀಸನ್ ಇವತ್ತು ಎಲ್ಲಾ ಕಡೆನೂ ರಿಪೋರ್ಟ್ಸ್ ಇದೆ ದಟ್ ಬರೀ ಇನ್ನೊಂದು 3 weeks ಅಲ್ಲಿ ಅವರೊಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋರಿದ್ರು. ಅದಕ್ಕೇನೇನೆ ಇಸ್ರೇಲ್ ಹೇಳ್ತು, ಇಟ್ ಈಸ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್. ನಾವು ಈಗ ಆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಳಿಯೋದೇ ಇಲ್ಲ, ಎಕ್ಸಿಸ್ಟೆನ್ಸ್ ಸವಾಲ್ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಉಳಿಯೋದೇ ಇಲ್ಲ. ಇದು ಎಕ್ಸಾಕ್ಟ್ಲಿ ವಾಟ್ ಇಸ್ರೇಲ್ ಹ್ಯಾಸ್ ಸೆಡ್ ಅಂಡ್ ದೇ ಆರ್ ಆಕ್ಟಿಂಗ್ ಅಕಾರ್ಡಿಂಗ್ಲಿ. ಸೊ ಬೇಸಿಕ್ಲಿ ದಿಸ್ ಅನದರ್ ಎಕ್ಸಾಂಪಲ್, ಡೋಂಟ್ ಸಪೋರ್ಟ್ ಪ್ರಾಕ್ಸೀಸ್. ನೀವು ಪ್ರಾಕ್ಸೀಸ್ ನ ಸಪೋರ್ಟ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಕಾನ್ಫ್ಲಿಕ್ಟ್ ಇದ್ರೆ ಮಾತಾಡಿ, ಇಲ್ಲ ನೀವು ಯುದ್ಧ ಮಾಡಿ ಡೈರೆಕ್ಟ್ ಆಗಿ ನೀವೇ ಹೋಗಿ ಮಾಡಿ, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಪ್ರಾಕ್ಸೀಸ್ ನ ಸಪೋರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಪ್ರಾಕ್ಸಿಗಳೆಲ್ಲರೂ ಫೇಲ್ ಆದ್ರು, ಬಟ್ ಅದ್ರ ಜೊತೆಯಲ್ಲಿ ಇವತ್ತು ಇರಾನ್ ಯಾವ ಪರಿಸ್ಥಿತಿಗೆ ಬಂದಿದೆ, ಹೇಗೆ ಡಿಗ್ರೇಡ್ ಆಗಿದೆ, ದಟ್ ನಾನು ಹೇಳ್ತೀನಿ. ಸರ್ ಈಗ ಸ್ವಲ್ಪ ಹಾಗೆ ಮಾರ್ಕೆಟನ್ನು ಗಮನಿಸ್ತಾ ಇದ್ವಿ. ಈಗ ಸ್ಟಾಕ್ ಮಾರ್ಕೆಟು ದೊಡ್ಡ ಮಟ್ಟದಲ್ಲಿ ಬೀಳದೇ ಇದ್ರು ಕೂಡ ಅದಕ್ಕೆ ಪೆಟ್ಟು ಬಿದ್ದಿರೋದಂತೂ ನಿಜ. ಇದು ಒಂದು ಭಾಗ ಆರ್ಥಿಕತೆ ವಿಚಾರದಲ್ಲಿ. ಸ್ಟಾಕ್ ಮಾರ್ಕೆಟ್ಗೆ ಯಾವೆಲ್ಲ ಪೆಟ್ಟು ಬೀಳುತ್ತೋ ಆಗ ಗೋಲ್ಡ್ ಮಾರ್ಕೆಟು ಚೆನ್ನಾಗಾಗುತ್ತೆ. ಅವಾಗ ಜನ ಎಲ್ಲ ಸ್ಟಾಕ್ ಮಾರ್ಕೆಟ್ ಲಾಸ್ ಆಗ್ತಿದೆಯಪ್ಪ, ಆ ಹಣ ತಂದು ಗೋಲ್ಡ್ ಮಾರ್ಕೆಟ್ಗೆ ಹಾಕ್ತೀನಿ ಅಂತ ಗೋಲ್ಡ್ ಮಾರ್ಕೆಟಲ್ಲಿ ಹಾಕ್ತಿರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಹೆಚ್ಚಳ ಕಾಣಬೇಕಾಗಿತ್ತು. ಗೋಲ್ಡ್ ಮಾರ್ಕೆಟು ಬಿದ್ದಿದೆ, ಇಲ್ಲಿ ಸ್ಟಾಕ್ ಮಾರ್ಕೆಟು ಬಿದ್ದಿದೆ. ಸೊ ಆರ್ಥಿಕತೆ ವಿಚಾರದಲ್ಲಿ ಏನು ಸೂಚನೆ ಕೊಡ್ತಾ ಇದೆ ಇದು ಅಂತ? ಇದು ಲಾಸ್ಟ್ 6 days ಇಂದ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಆಗ್ತಿರುವಂತಹ ಒಂದು ಯುದ್ಧ ದಿನೇ ದಿನೇ ಅತಿರೇಕಕ್ಕೆ ಹೋಗಿ ಅದು ಆರ್ಥಿಕ ಗ್ಲೋಬಲ್ ಎಕಾನಮಿ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ಆಯಿಲ್ ಸಪ್ಲೈ ನಲ್ಲಿ ವ್ಯತ್ಯಯ ಉಂಟಾಗಿದೆ.
ಅದೇ ರೀತಿ ಪರ್ ಬ್ಯಾರಲ್ಗೆ $75 ಇಂದ ಇನ್ನೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ. ಪರ್ ಬ್ಯಾರಲ್ $100 ಆಗೋ ಚಾನ್ಸಸ್ ಇದೆ. ಜೊತೆಗೆ ನೀವು ಕೇಳಿದಂತ ಪ್ರಶ್ನೆಗೆ ಈಗ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಿದ್ದೋಗ್ತಿದೆ, ಸ್ಟಾಕ್ ಎಕ್ಸ್ಚೇಂಜ್ ಗಳೆಲ್ಲ ಕೊಲ್ಯಾಪ್ಸ್ ಆಗ್ತಾ ಇದೆ. ಓಕೆ. ಮತ್ತೆ ಚಿನ್ನದ ಮೇಲೇನು ಇನ್ವೆಸ್ಟ್ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಬಟ್ ಪ್ರೈಸಸ್ ಏನಾಗಿದೆ, ಜಾಸ್ತಿ ಆಗಿದೆ. ಪರ್ ಏನಾಗಿದೆ $3,500 ಹೆಚ್ಚಾಗಿರುವಂತದ್ದು ನಾವು ಕಾಣ್ಬೋದು. ಎಲ್ಲಿಂದ ಅರೌಂಡ್ 3,400 ಇದ್ದದ್ದು 3,500 ಔನ್ಸ್ಗೆ ಜಾಸ್ತಿ ಆಗಿರುವಂತದ್ದು ನೋಡ್ಬೋದು. ಸೊ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಇದು ವಾರ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇನ್ವಾಲ್ವ್ ಆಗಿ ಈ ಒಂದು ಗಲ್ಫ್ ಕಂಟ್ರೀಸ್ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ, ಅಮೆರಿಕ ಮತ್ತೆ ಇಂಗ್ಲೆಂಡ್, ಫ್ರಾನ್ಸ್ ಇವು ಇಸ್ರೇಲ್ ಸಪೋರ್ಟ್ ಮಾಡಿ, ಈ ಕಡೆ ಚೈನಾ, ರಷ್ಯಾ ಮತ್ತೆ ಸೌದಿ ಅರೇಬಿಯಾ ಇನ್ನಿತರ ಗಲ್ಫ್ ಕಂಟ್ರೀಸ್ ಇರಾನ್ ಸಪೋರ್ಟ್ ಮಾಡಿದಾಗ ಇದು ಗ್ಲೋಬಲ್ ಲೆವೆಲ್ ನಲ್ಲಿ ಅಥವಾ ಥರ್ಡ್ ವರ್ಲ್ಡ್ ವಾರ್ ಮಟ್ಟಕ್ಕೆ ಹೋಗೋ ಚಾನ್ಸಸ್ ಇರುವಂತದ್ದು. ಈಗ ಗಲ್ಫ್ ಕಂಟ್ರೀಸ್ ಮೇಲೆನೆ ನಾವು ಸಾಕಷ್ಟು ಆಯಿಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಫಾಸಿಲ್ ಫ್ಯೂಯಲ್ಸ್ ಮೇಲೆ ಅಥವಾ ನ್ಯಾಚುರಲ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರತಿ ದಿನ 21 ಮಿಲಿಯನ್ ಬ್ಯಾರಲ್ ಏನಾಗ್ತಾ ಇದೆ, ಈ ಒಂದು ಹಾರ್ಮೋಜ್ ಸ್ಟ್ರೇಟ್ ಇದೆಯಲ್ಲ ಅದ್ರ ಮೂಲಕ ಬರ್ತಾ ಇರುವಂತದ್ದು. ಸೊ ಈಗ ಈ ವಾರ್ ನಿಂದ ಏನಾಗ್ತಾ ಇದೆ, ಅವರು ಇಸ್ರೇಲ್ ಟಾರ್ಗೆಟ್ ಮಾಡ್ತಿರೋದು ಪ್ರಮುಖವಾಗಿ ಈ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮತ್ತೆ ಈ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಯೂನಿಟ್ಸ್ ಏನಿದೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇರಾನ್ ಬಂದ್ಬಿಟ್ಟು ದಿ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್ ಆಫ್ಟರ್ ಸೌದಿ ಅರೇಬಿಯಾ ಮತ್ತೆ ಇರಾಕ್ ಬಿಟ್ರೆ. ಸೊ ಹೀಗೇನಾಗ್ತಾ ಇದೆ, ಈ ಗಲ್ಫ್ ಕಂಟ್ರೀಸ್ ನಲ್ಲಿ ವಾರ್ ಸಿಚುವೇಶನ್ ಇರೋದ್ರಿಂದ ಯಾವುದೇ ಒಂದು ಸಪ್ಲೈ ಏನಾಗುತ್ತೆ ಅದು ಸಿ ರೂಟ್ ಮೂಲಕನೇ ಬರ್ಬೇಕೆಲ್ಲ. ಅದೇನಾಗ್ತಾ ಇದೆ, ಸಪ್ಲೈ ತಡ ಆಗ್ತಾ ಇದೆ. ಅದರಿಂದ ಭಾರತಕ್ಕೆ, ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಇಟ್ ಈಸ್ ಡಿಪೆಂಡಿಂಗ್ ಮೋರ್ ಆನ್ ಗಲ್ಫ್ ಆಯಿಲ್, ಅದಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಅದರಿಂದ ಪೆಟ್ರೋಲ್, ಡೀಸೆಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಇನ್ಫ್ಲೇಷನ್, ಆಲ್ರೆಡಿ ಗ್ಲೋಬಲ್ ಇನ್ಫ್ಲೇಷನ್ ಇದೆ, ರಿಸೆಷನ್ ಇದೆ, ಮತ್ತೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ಸ್ ಮೇಲೆ ಒತ್ತಡ ಹಾಕ್ತಾ ಇದೆ. ಜೊತೆಗೆ ಆಲ್ ಟ್ರಾನ್ಸ್ಪೋರ್ಟೇಷನ್ಸ್ ಇನ್ಕ್ಲೂಡಿಂಗ್ ಏರ್ ಟ್ರಾವೆಲ್ ಏನಾಗ್ತಾ ಇದೆ, ಅಫೆಕ್ಟ್ ಆಗಿದೆ. ಈವನ್ ಎಲ್ಲ ಅದು ಆ ಒಂದು ವಾರ್ ಝೋನ್ ಏನಿದೆ ಅದನ್ನ ಬಿಟ್ಟು ಎಲ್ಲ ಏರೋಪ್ಲೇನ್ಸ್ ಗಳೆಲ್ಲ, ಫ್ಲೈಟ್ಸ್ ಗಳೆಲ್ಲ ಡೈವರ್ಟ್ ಮಾಡಿ ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಎಮಿರೇಟ್ಸ್, ಎತಿಯಾಡ್ ಮತ್ತೆ ಇನ್ನಿತರ ಕ್ವಾಟಾರ್ ಏರ್ವೇಸ್ ಏನಿದೆ ಅದು ತುಂಬಾ ಅಫೆಕ್ಟ್ ಆಗಿದೆ. ಇಂಡಿಯನ್ ಏರ್ಲೈನ್ಸ್ಗೂ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಸೊ ಹೀಗಾಗಿ ಓವರ್ ಆಲ್ ಗ್ಲೋಬಲ್ ಎಕಾನಮಿ ಮೇಲೆ ರಿಸೆಷನ್ ಉಂಟಾಗೋ ಚಾನ್ಸಸ್ ಇದೆ. ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮೇಲೆ ಒತ್ತಡ ಉಂಟಾಗ್ತದೆ. ಜೊತೆಗೆ ಒಂದು ಗ್ಲೋಬಲ್ ಎಕಾನಮಿ ಮತ್ತೆ ಎಂಪ್ಲಾಯ್ಮೆಂಟ್ ಮೇಲೆ ಇದು ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಸದ್ಯಕ್ಕೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಸುದರ್ಶನ್ ಸರ್, ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು ನಿಮಗೆ. ಯಾರಾದರೂ ಹೋಗಿ ಇರಾನ್ಗೆ ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳಿದ್ರೆ, ಇರಾನ್ಗಿರೋ ಪ್ರಾಬ್ಲಮ್ ಏನು? ತೈಲ ಸಮೃದ್ಧ ದೇಶ ಇದೆ, ಹಣ ಇದೆ, ಒಂದು ಕಾಲಕ್ಕೆ ಶಾ ರಾಜಮನೆತನದ ಆಡಳಿತದಲ್ಲಿದ್ದಂಥ ದೇಶ, ಅದು ಸಮೃದ್ಧಿಯತ್ತ ದಾಪುಗಾಲ ಹಾಕ್ತಾ ಇದ್ದಂಥ ದೇಶ, ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಂಥ ಮೊಟ್ಟ ಮೊದಲ ಮುಸ್ಲಿಂ ದೇಶ ಸರ್ ಇದು. ವೇಗವಾಗಿ ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡಿದ್ದಂಥ ದೇಶ ಇದು. ಜನ ಕೂಡ ಹಾಗೆ ಇದ್ದರು, ಒಂಥರ ಅವರು ಮುನ್ನುಗ್ಗುತ್ತಾ ಇದ್ದರು ಅಭಿವೃದ್ಧಿಯ ಕಡೆಗೆ, ಆಧುನಿಕತೆಯ ಕಡೆಗೆ. ಇದರ ಮಧ್ಯೆ ಬುರ್ಕಾ ಹಾಕದೇ ಇರೋದು, ಅದು ಇದು ಒಂದಷ್ಟು ವಿಚಾರಗಳಾದವು, ಗಲಾಟೆಗಳಾಯಿತು, ಪ್ರೊಟೆಸ್ಟ್ಗಳಾಯಿತು, ಅನೇಕರು ಕೊಲ್ಲಲ್ಪಟ್ಟರು. 20ನೇ ಶತಮಾನದ ಮಧ್ಯಭಾಗದಲ್ಲೇ ದೊಡ್ಡ ಅಮೇರಿಕಾ ಯಾವುದು, ನಿಮಗೆ ಇರಾನ್ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡ್ಬೇಕಾಗಿತ್ತು. ಆ ಥರ ಮುನ್ನುಗ್ತಾ ಇದ್ದ ದೇಶ ಅದು. ಹೆಣ್ಣು ಮಕ್ಕಳ ಸಬಲೀಕರಣ ಆಗ್ತಾ ಇತ್ತಲ್ಲಿ, ಶಿಕ್ಷಣ ಕ್ರಾಂತಿಯಾಗಿತ್ತು. ಮೂಲಭೂತವಾದಿಗಳು ಸೇರಿಕೊಂಡು ಕುತಂತ್ರವನ್ನು ಮಾಡಿದ ಮೇಲೆ ಈಗ ಇಸ್ರೇಲ್ಗೆ ಇರಾನ್ ಭಯ ಜಾಸ್ತಿ ಇದೆಯಾ, ಇರಾನ್ಗೆ ಇಸ್ರೇಲ್ ಭಯ ಜಾಸ್ತಿ ಇದೆಯಾ ಇಲ್ಲಿ ಅಂತ? ಹಾಗೇನಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಅರ್ಥ ಆಗಲ್ಲ, ನಾವು ಎಲ್ಲರೂ ನಮ್ಮ ಹಾಗೆ ಅಂತಾನೆ ಭಾವಿಸ್ಬಿಡ್ತೀವಿ. ಆದ್ರೆ ಈ ರಾಡಿಕಲೈಸೇಷನ್ ಅನ್ನೋ ಒಂದು ಹುಚ್ಚುತನ ಏನಿದೆಯಲ್ಲ, ಅದು ಬಹಳ ಆಳವಾಗಿ ಜನರ ಬ್ರೈನ್ ವಾಶ್ ಮಾಡುತ್ತೆ. 1979 ವರೆಗೂ ನೀವು ಹೇಳಿದಾಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇರಾನ್ ವಾಸ್ ದ ಫಸ್ಟ್ ಟು ರೆಕಗ್ನೈಸ್ ಇಸ್ರೇಲ್. ಅವ್ರು ಹೇಳಿದ್ರಲ್ಲ,
ಇಟ್ ಹ್ಯಾಡ್ ಎ ವೆರಿ ಫ್ರೆಂಡ್ಲಿ ರಿಲೇಶನ್ಶಿಪ್. ಯಾವಾಗ ಇವನು ಆಯತುಲ್ಲಾ ಖೊಮೇನಿ ಬಂದ, ರ್ಯಾಡಿಕಲೈಸೇಷನ್ ಶುರುವಾಯ್ತು, ಅವಾಗ ಇರಾನಿಗೆ ಒಂದು ದೊಡ್ಡ ಹುಚ್ಚುತನ ಹಿಡಿತು. ಯಾಕೆ ಹುಚ್ಚುತನ ಅಂದ್ರೆ, ಇಡೀ ಮುಸ್ಲಿಂ ಅರಬ್ ದೇಶಗಳ ನಡುವೆ ಇದ್ದ ಒಂದು ಏಕೈಕ ಶಿಯಾ ರಾಷ್ಟ್ರ, 90% ಒಂದೇ ಶಿಯಾ. ಆಮೇಲೆ ಅಜರ್ಬೈಜಾನ್ದಲ್ಲಿ ಒಂದು 60% ಇರ್ಬೋದು. ಈಗ ಇದು ಇರಾಕ್ ನಲ್ಲೂ ಒಂದಿಷ್ಟು ಮಿಕ್ಸ್ಡ್ ಪಾಪ್ಯುಲೇಷನ್ ಇದೆ. ಬಟ್ ಶಿಯಾ ಸಂಧಿಗಳ ಮಧ್ಯೆ ಏನು ಅಂತ ಅನ್ಯೋನ್ಯವಾದ ಬಾಂಧವ್ಯ ಏನು ಇರ್ಲಿಲ್ಲ. ಅವರಲ್ಲೂ ತಿಕ್ಕಾಟ ನಡೀತಾ ಇತ್ತು, ಒಬ್ಬರನ್ನೊಬ್ಬರು ಕೊಲ್ತಾ ಇದ್ರು, ವಿಚ್ ಇಸ್ ಅ ವೆರಿ ಕಾಮನ್ ಥಿಂಗ್ ಇನ್ ದೇರ್ ಸೆಕ್ಟರ್. ಬಟ್ ಇರಾನ್ ಏನು ಯೋಚನೆ ಮಾಡ್ತು, ಇಫ್ ವಿ ಹ್ಯಾವ್ ಎ ಕಾಮನ್ ಎನಿಮಿ, ಅಂದ್ರೆ ಕಾಮನ್ ಎನಿಮಿ ಫಾರ್ ಸನ್ನಿ ಅಂಡ್ ಶಿಯಾ, ದೆನ್ ವಿ ಕ್ಯಾನ್ ಕಮ್ ಟುಗೆದರ್ ಅಂತ ಹೇಳಿ, ಹೂ ಇಸ್ ದ ಕಾಮನ್ ಎನಿಮಿ? ಯಹೂದಿಗಳು. ಯಹೂದಿಗಳನ್ನ ಕಾಮನ್ ಎನಿಮಿ ಮಾಡಿಕೊಂಡು ನಾವು ಅವ್ರ ಮೇಲೆ ಇದ್ ಮಾಡ್ತಾ ಇದ್ರೆ, ನಾವು ಶಿಯಾ ಸಂಧಿಗಳ ನಡುವೆ ಅವರ ಏನು ಬಿರುಕು ಇತ್ತು ಅಥವಾ ದ್ವೇಷ ಇತ್ತು ಅದನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಯೋಚನೆ ಮಾಡ್ತು. ಬಟ್ ಅದು ತಪ್ಪು ಯೋಚನೆ ಆಗಿತ್ತು. ಯಾಕಂದ್ರೆ ಸೌದಿ ಅರೇಬಿಯಾ ಆಗ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ ಆಗ್ಲಿ, ಬೇರೆ ಇವು ಸುನ್ನಿ ಮುಸ್ಲಿಂ ದೇಶಗಳು ಯಾವಾಗ್ಲೂ ಇರಾನ್ ಒಪ್ಕೊಳ್ಳೇ ಇಲ್ಲ. ಯು ಆರ್ ಡಿಫರೆಂಟ್ ಅಂತಾನೆ. ಈಗಲೂ ನೋಡಿ, ಇರಾನಿನ ಮೇಲೆ ಏನಾಗ್ತಾ ಇದೆ, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ ಅವರು ಮುಸಿ ನಗ್ತಾ ಇದಾರೆ, ಇದ್ ಕಡೆ ಆ ಕಡೆ ಇನ್ನೊಂದು ಅವರಿಗೆ ಅಂತೇಳಿ. ಆಮೇಲೆ ಈ ಕತಾರ್ ಇದೆಯಲ್ಲ, ಕತಾರ್ ಪ್ಲೇಸ್ ಡಬಲ್ ಗೇಮ್. ಯಾಕಂದ್ರೆ ಕತಾರ್ ನಲ್ಲಿ ಅಮೆರಿಕನ್ ಸೆಂಟ್ರಲ್ ಕಮಾಂಡ್ ಇದೆ, ಸೆಂಟಿಕಾಮ್ ಅಂತ ಹೇಳ್ತೀವಲ್ಲ. ಆಮೇಲೆ ಅವರು ಅಮೆರಿಕಕ್ಕೂ ಮಣೆ ಹಾಕಬೇಕು, ಇತ್ತಾಗೆ ಹಮಸ್ಗೂ ಮಣೆ ಹಾಕಬೇಕು, ಇರಾನಿನ ಏನು ಪ್ರಾಕ್ಸಿಗಳಿದ್ದಾವೆ ಅವರಿಗೂ ಮಣೆ ಹಾಕಬೇಕು. ಹಂಗಾಗಿ ದ ಸೇಮ್ ಥಿಂಗ್ ಈಸ್ ರೆಪ್ಲಿಕೇಟೆಡ್ ಡ್ಯೂರಿಂಗ್ 1981. 81 ಅಲ್ಲಿ ಒಬ್ಬ ಐದು ದೊರೆ, ಇರಾಕ್ನ ಐದು ದೊರೆ ಸದ್ದಾಂ ಹುಸೇನ್, ಅವನು ಅಷ್ಟೇ, ನಾನು ಇಸ್ರೇಲ್ ನ ಮುಗಿಸೇ ಬಿಡ್ತೀನಿ ಅಂತೇಳಿ ಜರ್ಮನಿಯಿಂದ ಒಂದು ಆಟೋಮಿಕ್ ರಿಯಾಕ್ಟರ್ ಖರೀದಿ ಮಾಡ್ದ. ಇಟ್ ವಾಸ್ ಕೆಪ್ಟ್ ಇನ್ ದ ಪ್ಲೇಸ್ ಕಾಲ್ಡ್ ಒಸಿರಾಕ್ ಔಟ್ಸೈಡ್ ದಿ ಬಾಗ್ದಾದ್ ಹೊರವಲಯದಲ್ಲಿತ್ತು. ಇದೇ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಇಟ್ ಇಸ್ ಗೋಯಿಂಗ್ ಕ್ರಿಟಿಕಲ್, ಅಂದ್ರೆ ಆಟೋಮಿಕ್ ಬಾಂಬ್ ತಯಾರಾಗ್ಬಿಡುತ್ತೆ. ಆಮೇಲೆ ಆ ಬಾಂಬ್ ಅನ್ನ ನಾವು ಯೂಸ್ ಮಾಡೋದೇ ಇಸ್ರೇಲ್ ಮೇಲೆ ಅಂತ ಗಂಟಾಘೋಷವಾಗಿ ಹೇಳ್ಕೊಂಡು ಹೋದ ಸದ್ದಾಂ ಹುಸೇನ್ ಎಲ್ಲರ ಜಗತ್ತಿನಲ್ಲಿ ಎಲ್ಲ ಕಡೆ. ಸೊ ಇಸ್ರೇಲ್ ಪೈಲಟ್ಸ್ಗಳು ಕೆಲವೇ ಗಂಟೆಗಳಲ್ಲಿ ಈ ಒಸಿರಾಕ್ ಅನ್ನೋ ಒಂದು ಅಣು ರಿಯಾಕ್ಟರ್ ಏನಿತ್ತು ಅದನ್ನು ನಿರ್ನಾಮ ಮಾಡಿದ್ರು. ಸೊ ಅಲ್ಲಿಗೆ ಈ ಇರಾಕಿನ ಒಂದು ಮುಠಾಳತನ ಏನಿತ್ತು ಅದು ಅದರ ಕತೆ ಮುಗೀತು. ಈಗಲೂ ಅದೇ ನಡೀತಾ ಇದೆ. ಈಗ ನೆಕ್ಸ್ಟ್ ಟಾರ್ಗೆಟ್, ಈ ದೇ ಆಲ್ರೆಡಿ ನ್ಯೂಟ್ರಲೈಸ್ಡ್ ಲಾಟ್ ಆಫ್ ನ್ಯೂಕ್ಲಿಯರ್ ಇದನ್ನ ಒಂದೇ ಕಡೆ ಇರಲ್ಲ. ಒಂದ್ ಕಡೆ ವಾರ್ ಹೆಡ್ ಇರುತ್ತೆ, ಒಂದ್ ಕಡೆ ಪ್ರಪಲ್ಷನ್ ಸಿಸ್ಟಮ್ ಇರುತ್ತೆ, ಒಂದ್ ಕಡೆ ಕ್ಯಾರಿಯರ್ ಇರುತ್ತೆ. ಸೊ ಆಸ್ ಪರ್ ನ್ಯೂಸ್ ಐ ಥಿಂಕ್ ಮ್ಯಾನೇಜ್ ಟು ಅದಕ್ಕೆ ಇತಿಶ್ರೀ ಹೇಳಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಉಳಿದಿರೋದು ಒಂದೇ ಒಂದು ಟಾರ್ಗೆಟ್, ಆಯತುಲ್ಲಾ ಖೊಮೇನಿ. ಅದು ಇಟ್ ಮೇ ಟೇಕ್ ಫ್ಯೂ ಡೇಸ್. ಫೈನ್. ಇದೀಗ ನಾನು ನಿಮ್ಗೆ ಕೇಳ್ತೀನಿ ಸುನಿಲ್, ಈಗ ಇವತ್ತಿನ ಕಾಲದ ಆಧುನಿಕ ಕಾಲದಲ್ಲಿ ಯುದ್ಧ ಅಂತ ಬಂದಾಗ ನಮಗೆ ಯುಕ್ರೇನ್ ರಷ್ಯಾ ಸೆಣಸಾಡ್ತಾ ಇರೋದು ಬಿಟ್ಟರೆ ಗಾಜಾ ಇಸ್ರೇಲ್ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಗಾಜಾ ಮೇಲೆ ಇವರು ಇಸ್ರೇಲ್ ಯುದ್ಧ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ, ತುಂಬ ಶೆಕಲ್ಸ್ ಖರ್ಚಾಗಿರುತ್ತೆ. ಅಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಇರಾನ್ ಯುದ್ಧ ಆದರೆ ಎಷ್ಟು ದಿನಗಳ ಕಾಲ ಯುದ್ಧ ನಡೆಸುವ ಸಾಮರ್ಥ್ಯ ಎರಡೂ ಕಡೆಯವರಿಗೆ ಇದೆ ಇವತ್ತಿನ ಕಾಲದಲ್ಲಿ? ಇಸ್ರೇಲ್ ಗಾಜಾವನ್ನು ಮುಗಿಸಿದ ಮೇಲೂ, ಗಾಜಾದ ಯುದ್ಧ ಚಾಲ್ತಿಯಲ್ಲಿ ಇರಬೇಕಾದ್ರೇನೆ ಇರಾನ್ ಮೇಲೂ ಮಾಡಬಲ್ಲದ? ಇರಾನ್ ಬಳಿ ಹಣಕ್ಕೇನು ಸಮಸ್ಯೆ ಇಲ್ಲ, ಆದರೆ ಇರಾನ್ ಒಂಥರ ಎಲ್ಲರಿಗಿಂತ ನಾನು ಮೇಲಿದ್ದೀನಿ, ಎಲ್ಲ ಮುಸ್ಲಿಂ ರಾಷ್ಟ್ರಗಳಂತೆ ನಾನಲ್ಲ, ನಾನೇ ಸಪ್ರೇಟು, ನನ್ನದೇ ಒಂದು ಬೇರೆ ತೂಕ ಇದೆ ಎನ್ನುವ ಒಂದು ಧೋರಣೆಯೊಂದಿಗೆ ಸಪೋರ್ಟ್ ಕೇಳಿದ್ರು ಕೂಡ ಯಾರೂ ಬಾಯಿ ಬಿಡ್ತಾ ಇಲ್ಲ. ಟರ್ಕಿನ ಕೇಳ್ತಿದ್ದಾರೋ, ಈಜಿಪ್ಟನ್ನ ಕೇಳ್ತಿದ್ದಾರೋ, ಸೌದಿನ ಕೇಳ್ತಿದ್ದಾರೋ, ಯಾರನ್ನೇ ಕೇಳ್ತಾ ಇದ್ರು ಕೂಡ ಯಾರೂ ಬಾಯಿ ಬಿಡ್ತಾ ಇಲ್ಲ. ರಷ್ಯಾನ್ ಕೇಳಿದ್ರು ಕೂಡ ಅವರು ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇರಾನ್ ಬಳಿಯಲ್ಲಿ ಇಷ್ಟು ಹಣ ಇದ್ದುಕೊಂಡು ಕೂಡ ಶಸ್ತ್ರಾಸ್ತ್ರಗಳೇ ಇಲ್ವಾ, ಖರೀದಿ ಮಾಡಲಿಲ್ವಾ ಅವರು, ಅಥವಾ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ವಾರ್ ಆಗಿ ಟರ್ನ್ ಆಗಿಬಿಟ್ಟಿದೆಯಾ ಇದು ಅಂತ? ಇರಾನ್ ಏನು ಯೋಚಿಸ್ತು ಅಂತ ಹೇಳಿದ್ರೆ, ಸದಾಂ ಹುಸೇನ್ ರೀತಿಯಲ್ಲೇ ಯೋಚಿಸ್ತು. ಯಾಕಂದ್ರೆ ಇವರ ಒಂದು
ನ್ಯೂಕ್ಲಿಯರ್ ಬೇಸ್ ಬಗ್ಗೆ ಹೇಳಬೇಕು, ಇದರದೇ ರಿಲೇಟೆಡ್ ಇರಾನ್ ಹೇಗೆ ಯೋಚಿಸ್ತು ಅಂತ. ಓಕೆ. ಫೋರ್ಡೋ ಅಂತ ಒಂದು ನ್ಯೂಕ್ಲಿಯರ್ ಬೇಸ್ ಇದೆ, ಟೆಹರಾನ್ ಇಂದ 90 ಕಿಲೋಮೀಟರ್ಸ್ ದೂರದಲ್ಲಿದೆ. ಅದು ತುಂಬಾ ಚರ್ಚೆಯಲ್ಲಿ ಇದೆ ಈಗ. ಯಾಕಂತ ಹೇಳಿದ್ರೆ ಆ ಫೋರ್ಡೋ ಅನ್ನೋ ಜಾಗದಲ್ಲೇನೆ 2 ಇದಿದೆ, ಏನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಮೇಜರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇರೋದು ಇರಾನ್ ಅಲ್ಲಿ. ನನಾಟ್ಸ್ ಅಂತ ಒಂದು, ಆಮೇಲೆ ಫೋರ್ಡೋ ಅಂತ ಒಂದು. ನನಾಟ್ಸ್ ಮೇಲೆ ಆಲ್ರೆಡಿ ಇಸ್ರೇಲ್ ಅಟ್ಯಾಕ್ ಮಾಡಾಗಿದೆ. ಫೋರ್ಡೋ 1/2 ಕಿಲೋಮೀಟರ್ ಒಳಗಡೆ ಇದೆ. ಈ ಜಾಗದಲ್ಲಿ ಅವರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಏನಿದೆ, ಈಗ ಯುರೇನಿಯಂ 90% ಎನ್ರಿಚ್ ಆದ್ರೆ ಅದು ವೆಪನ್ ಗ್ರೇಡ್, ಮಿಲಿಟರಿ ಗ್ರೇಡ್ ಅಂತ ಹೇಳ್ಬಿಟ್ಟು ಅದನ್ನ ಕರೀತಾನೆ. ಆ ಒಂದು ಇದೇನಿರುತ್ತೆ ಯುರೇನಿಯಂ ಏನಿರುತ್ತೆ ಅದನ್ನ ನ್ಯೂಕ್ಲಿಯರ್ ಬಾಂಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಇವರು ಅಪ್ ಟು 60-70% ವರ್ಗೂ ಅದನ್ನ ಎನ್ರಿಚ್ ಮಾಡಕ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಅದರಲ್ಲೂ ಅವ್ರು ಟ್ರೈ ಮಾಡ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಬೋದು ಅದರಲ್ಲಿ. ಅದು ಕೂಡ ಇಟ್ ಈಸ್ ವೆರಿ ಕ್ಲೋಸ್ ಟು ಮಿಲಿಟರಿ ಗ್ರೇಡ್. ಓಕೆ. ಅರ್ಥ ಆಯ್ತಾ? ಸೊ ಇದನ್ನ ಅವ್ರು ಆಲ್ರೆಡಿ ಮಾಡಿ ಈ ಒಂದು ಫೋರ್ಡೋ ಅನ್ನೋ ಜಾಗ ಏನಿದೆಯಲ್ಲ ಇದನ್ನ ಅವರು ತುಂಬಾ ಗುಟ್ಟ ಕಟ್ಟಿದ್ರು. 2009 ಅಲ್ಲಿ ಅವ್ರು ರಿವೀಲ್ ಮಾಡಿದ್ರು. ಅದ್ರ ಜೊತೆಲಿ ಒಂದು JCPOA ಅಂತ ಕರೀತಾರೆ, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ಬಿಟ್ಟು. 2018 ಅಲ್ಲಿ US ಅದ್ರ ಪಾರ್ಟ್ ಆಗಿತ್ತು, ಅದರಿಂದ ಈಚೆ ಬಂದ್ಬಿಡ್ತು. ಅಲ್ಲಿವರೆಗೂ ಇವರು ಜೊತೆಯಲ್ಲೇ ಇದ್ರು, US ಅವ್ರಿಗೂ ಸಪೋರ್ಟ್ ಮಾಡ್ತಿತ್ತು. US ಅದರಿಂದ ಈಚೆ ಬಂದ ಆದ ತಕ್ಷಣ ಇವ್ರಿಗೆ ಕಂಡೀಷನ್ ಹಾಕಿದ್ರು, ನೀವು ನಿಮ್ಮ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಏನಿದೆ ಅದನ್ನ ನಿಲ್ಲಿಸಬೇಕು. ಆ ಫೋರ್ಡೋನ ನೀವು ಸಿವಿಲಿಯನ್ ಪವರ್ ಪರ್ಪಸ್ಗೋಸ್ಕರ ಮಾತ್ರನೇ ಯೂಸ್ ಮಾಡಬೇಕು ಅಂತ JCPOA ಅಲ್ಲಿ 2018 ಅಲ್ಲಿ US ಈಚೆ ಬಂದಾಗ ಹೇಳ್ತು ಅದನ್ನು. ಇವರು ಅದನ್ನ ಒಪ್ಕೊಳ್ಳಿಲ್ಲ. ಪ್ರಾಬ್ಲಮ್, ಮೇಜರ್ ಇಶ್ಯೂ ಇವತ್ತಿಂದ ಏನ್ ನಡೀತಿದೆ, ಅವರ ಒಂದು ನ್ಯೂಕ್ಲಿಯರ್ ನನಾಟ್ಸ್ ಏನಿದೆ ಅದು ಹೋಗಿದೆ, ಅದರ ಜೊತೆಯಲ್ಲಿ ಈಗ ಫೋರ್ಡೋನ ಹೊಡಿಬೇಕು ಅಂತಾನೆ ಅವರ ಬಂಕರ್ ಬಸ್ಟಿಂಗ್ ಬಾಂಬ್ಸ್ ಏನಿದೆ US-ದು, ಅರ್ಥ ಆಯ್ತಾ, ಅದನ್ನ GBU ಅಂತ MOP ಅಂತ ಕರೀತಾರೆ, ಮ್ಯಾಸಿವ್ ಪೆನಿಟ್ರೇಷನ್ ಆರ್ಡಿನೆನ್ಸ್. ಅದು ತುಂಬಾ ಹೆವಿ ಬಾಂಬ್ ಇರುತ್ತೆ, ಅದು ಹೋಗುತ್ತೆ 1/2 ಕಿಲೋಮೀಟರ್ ಒಳಗಡೆ. ಇವರು ತನ್ನ ಎಲ್ಲಾ ಒಂದು ರಿಸೋರ್ಸಸ್ ಏನಿತ್ತಲ್ಲ, ಫಸ್ಟ್ಲಿ ನಾನು ಆಗ್ಲೇ ಹೇಳಿದಾಗೆ ಪ್ರಾಕ್ಸಿಗಳ ಮೇಲೆ ಯೂಸ್ ಮಾಡಿದ್ರು, 3H HHH ಮೇಲೆ ಯೂಸ್ ಮಾಡಿದ್ರು. ಅದರ ಜೊತೆಯಲ್ಲಿ ಇವ್ರಿಗನಸು ನಾನು ಗುಟ್ಟಾಗಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಲ್ಲಿ ನಾನು ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅದರ ಮೇಲೆ ಅವರು ತಮ್ಮೆಲ್ಲ ಪೂರ್ತಿ $ಡಾಲರ್ಸ್, ಈ ಜನರಲಿ ಈ ಅರಬ್ ನೇಷನ್ಸ್ ಮತ್ತೆ ಈ ಪೆಟ್ರೋಲಿಯಂ ಬೇಸ್ಡ್ ಎಕಾನಮೀಸ್ ಯಾವ್ಯಾವ್ದು ಇರುತ್ತಲ್ಲ, ಅವ್ರು ಸಂಪಾದನೆ ಮಾಡೋ ದುಡ್ಡಿಗೆ $ಡಾಲರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ $ಡಾಲರ್ಸ್ನ, ಯಾಕಂದ್ರೆ ಇವರು ದೇ ಆರ್ ಮೇಜರ್ ಸಪ್ಲೈಯರ್ಸ್ ಟು ದ ವರ್ಲ್ಡ್, 20% ವರ್ಲ್ಡ್ ಸಪ್ಲೈ ಮಾಡಿದ್ರೆ ಅವ್ರ ಹತ್ರ ಎಷ್ಟು ದುಡ್ಡು ಇರಬೇಡ, ಅದನ್ನೆಲ್ಲಾನು ಅವ್ರು ಪ್ರಾಕ್ಸಿಗಳಿಗೆ ಯೂಸ್ ಮಾಡಿದ್ರು. ಮತ್ತೆ ತನ್ನ ಒಂದು ಆರ್ಸೆನಲ್ನ ಈ ರೀತಿ ಬಿಲ್ಡ್ ಮಾಡ್ಕೊಳಕ್ ನೋಡಿದ್ರು. ಅವರ ಒಂದು ಫೈಟರ್ ಜೆಟ್ಸ್ ಏನಿದೆ, ಏರ್ ಫೋರ್ಸ್ ಏನಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಆರ್ಮಿ ಏನಿದೆ, ಟೆಕ್ನಾಲಜಿಕಲಿ ಅದನ್ನ ಅಡ್ವಾನ್ಸ್ ಮಾಡಬೇಕು ಅಂತ ಇವ್ರ ಪ್ರಯತ್ನನೇ ಪಡಲಿಲ್ಲ. ಇವ್ರಿಗೆ ಅನ್ಸಿತ್ತು ಪ್ರಾಕ್ಸಿಗಳ ಕೈಯಲ್ಲಿ ನಾವು ಯುದ್ಧ ಮಾಡಿಸ್ತಾ ಇರ್ತೀವಿ, ವಿಲ್ ಟ್ರೈ ಟು ಬ್ಲೀಡ್ ಇಸ್ರೇಲ್ ಎವ್ರಿ ಡೇ. ಜೊತೆಯಲ್ಲಿ ಅದರ ಒಂದು ಅಂದ್ರೆ ಅದರ ಒಂದು ಗೋಡೆ ಹಿಂದ್ಗಡೆ ನಾವು ನ್ಯೂಕ್ಲಿಯರ್ ಬಾಂಬ್ ಬಿಲ್ಡ್ ಮಾಡ್ಬಿಟ್ಟು ನಾವು ಇಸ್ರೇಲ್ನ ಮುಗಿಸ್ತೀವಿ ಅಂತ ಇವ್ರು ಅನ್ಕೊಂಡಿದ್ರು. ಪ್ರಪಂಚ ಪ್ರತಿಯೊಂದನ್ನು ನೋಡ್ತಾನೆ ಇತ್ತು. ಎಲ್ಲಿ ಇವರು ತಮ್ಮ ಅಪ್ಗ್ರೇಡೇಷನ್, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ನಿಲ್ಸಿದ್ರು. ಮಾಡರ್ನ್ ವಾರ್ಫೇರ್ ಡಿಪೆಂಡ್ ಆಗಿರೋದೆ ಫಸ್ಟ್ಲಿ ನಿಮ್ಮ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಮೇಲೆ, ಸೆಕೆಂಡ್ಲಿ ನಿಮ್ಮ ಅಲೈಸ್ ಮೇಲೆ. ಅಲೈಸ್ನು ಕಳ್ಕೊಂಡ್ರು ತಮ್ಮ ಅಹಂಕಾರದಿಂದ. ಟೆಕ್ನಾಲಜಿಕಲಿ ಅವ್ರು ಎಲ್ಲಿ ನಿಂತಿದ್ದಾರೆ, ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ಆಮೇಲೆ ದೇ ಆರ್ ಸ್ಲೋಲಿ ಡಿಗ್ರೇಡಿಂಗ್. ಅದು ಐ ವಿಲ್ ಪ್ರೂವ್ ಇಟ್. ಫೈನ್. ಬಟ್ ಹಣನೇ ಎಲ್ಲ ಮಾಡಲ್ಲ ಅಂತ ಆಯ್ತಲ್ಲ. ನಾನು ಕೃಷ್ಣರಾಜು ಅವ್ರನ್ನ ಸಾಕಷ್ಟು ಪ್ರಶ್ನೆಗಳು ಕೇಳಲಿಕ್ಕಿದೆ, ಅವ್ರನ್ನ ಮಾತಾಡ ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣರಾಜು ಸರ್, ಈಗ ಇಲ್ಲಿ ಗಾಜಾ ಮೇಲೆ ಇಸ್ರೇಲ್ ಯುದ್ಧಕ್ಕೆ ಹೋದಾಗ 2024 ಎಂಡ್ಗೆ, ಆ ಇಯರ್ ಎಂಡ್ಗೆ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಅವ್ರು ಖರ್ಚಾಗಿರೋದು $250 ಬಿಲಿಯನ್ ಅಥವಾ $67.5 ಬಿಲಿಯನ್. ನಾನು ಈ ವರ್ಷದ ಈ 6 ತಿಂಗಳು ಬಿಟ್ಬಿಡ್ತಾ ಇದ್ದೀನಿ. ಈ 6 ತಿಂಗಳು ಬಿಟ್ಟರೆ ಇದು $67.5 ಬಿಲಿಯನ್ ಅಷ್ಟಾಗಿದೆ. ಒಂದು ದೇಶ ಒಂದು ಯುದ್ಧಕ್ಕೋಸ್ಕರವಾಗಿ ಎಷ್ಟು ಹಣವನ್ನು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರುತ್ತೆ? ಆಯ್ತು, ಅದನ್ನು ಮುಗದೇ ಇಲ್ಲ, ಒಂದು ಯಾವುದೇ ಲಾಜಿಕಲ್ ಎಂಡಿಗೆ ಅದು ಬಂದೇ ಇಲ್ಲ. ಇದರ ಜೊತೆಗೇ ಈಗ ಇಲ್ಲಿ ಶುರುವಾಗಿರೋದು ಇರಾನ್. ಇಲ್ಲಿ ಪ್ಯಾಲೆಸ್ತೀನು ಸಪೋರ್ಟ್ ಮಾಡಿರಬಹುದು, ಈ ಕಡೆಗೆ ಗಾಜಾ ವಿಚಾರದಲ್ಲಿ ಇರಾನ್ ಕೂಡ ಸಪೋರ್ಟ್ ಮಾಡಿರಬಹುದು. ಇರಾನ್ ತನ್ನೆಲ್ಲ ಪ್ರಾಕ್ಸಿಗಳಿಗೂ ಸಪೋರ್ಟ್ ಮಾಡಿರ್ತಾರೆ. ಇದರ ಆಚೆಗೆ ಇಸ್ರೇಲ್ ತಾಳಿಕೊಳ್ಳಬಹುದಾ ಈ ಒಂದು ಯುದ್ಧವನ್ನು? ಅಥವಾ ಇಸ್ರೇಲ್ ಅದು ಯುದ್ಧ ಎನ್ನುವುದು ಇಸ್ರೇಲ್ಗೆ ಬರೀ ಏನೋ ಒಂದು ಯುದ್ಧ ಮಾಡದೆ ಒಂದು ಪ್ರತಿಷ್ಠೆ ವಿಚಾರ ಅಲ್ಲ, ಅಸ್ತಿತ್ವದ್ದೇ ಪ್ರಶ್ನೆ ಇಸ್ರೇಲ್ಗೆ. ಅಸ್ತಿತ್ವಕ್ಕಾಗಿ ಏನಾದರೂ ಕಳ್ಕೊಳ್ತೀವಿ ನಾವು, ನಮ್ಮ ದೇಶ ಮಾತ್ರ ಹೋಗಬಾರ್ದು, ಆ ಧೋರಣೆಯಲ್ಲಿ ಮುನ್ನುಗ್ತಾ ಇದೆಯಾ ಇಲ್ಲಿ ಅಂತ? ಇಸ್ರೇಲ್ ಇಷ್ಟು ದಿನ ಯುದ್ಧ ಮಾಡಿದ ಒಂದು ಪ್ಯಾಟ್ರನ್ನೇ ಬೇರೆ. ಅಂದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ
ಇಸ್ರೇಲು ಬೇರೆ ರಾಷ್ಟ್ರಗಳ ಮೇಲೆ ಸಾಕಷ್ಟು ಆ ಸುಪ್ರಮಸಿಯನ್ನ ಮಾಡಿತ್ತು. ಈಗ ಪ್ಯಾಲೆಸ್ತೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಸುಪ್ರಮಸಿ ಇತ್ತು. ಬಟ್ ಈಗ ಈ ಇಸ್ರೇಲ್ ಮತ್ತೆ ಇರಾನ್ ಮಿಲಿಟರಿ ಇಂಡೆಕ್ಸ್ ನೋಡಿದಾಗ, ಗ್ಲೋಬಲ್ ಮಿಲಿಟರಿ ಇಂಡೆಕ್ಸ್ ನೋಡಿದಾಗ ಆಲ್ಮೋಸ್ಟ್ ಒಂದೇ ರೀತಿ ಇದಾವೆ ಎರಡು ಅಕ್ಕಪಕ್ಕನೇ ಇದಾವೆ. ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ ನೋಡಿದ್ರೆ 2025 ನಲ್ಲಿ ಇದು ರ್ಯಾಂಕಿಂಗ್ ಏನ್ ಬರ್ತದೆ ಅಂದ್ರೆ ಇಸ್ರೇಲ್ 15 ಇದೆ, ಮತ್ತೆ ಇರಾನ್ 16 ಇದೆ. ಅಂದ್ರೆ ಆಲ್ಮೋಸ್ಟ್ ಸ್ಟ್ರೆಂತ್ ಸೇಮ್ ಇದೆ. ಬಟ್ ಇಸ್ರೇಲ್ ಈಗ ನಿರಂತರವಾಗಿ ಯುದ್ಧ ಮಾಡ್ತಿರೋದ್ರಿಂದ ಅದು ಬ್ಲೀಡಿಂಗ್ ಆಗ್ತಾನೆ ಇದೆ. ಅದಕ್ಕೆ ಈಗ ಒಂದು ದಿನಕ್ಕೆ ಈಗ ಬೇಕಾಗಿರುವಂತದ್ದು ಕರೆಂಟ್ ಅಸೆಸ್ಮೆಂಟ್ ಏನು ಅಂತಂದ್ರೆ, ಒಂದು ದಿನಕ್ಕೆ $1 ಬಿಲಿಯನ್ ಅಷ್ಟು ಖರ್ಚಾಗ್ತಾ ಇದೆ ಅದಕ್ಕೆ ಇಸ್ರೇಲ್ಗೆ. ಯಾಕಂದ್ರೆ ಅಷ್ಟೊಂದು ವೆಪನ್ಸ್ ಅನ್ನ ಅದು ಯೂಸ್ ಮಾಡ್ತಾ ಇದೆ ಇರಾನ್ ಮೇಲೆ. ಬಟ್ ಅಟ್ ದಿ ಸೇಮ್ ಟೈಮ್ ಇರಾನ್ ಫಾರ್ ದಿ ಫಸ್ಟ್ ಟೈಮ್ ಇಟ್ ಇಸ್ ಯೂಸಿಂಗ್ ಇಟ್ಸ್ ಫುಲ್ಲೆಸ್ಟ್ ಸ್ಟ್ರೆಂತ್ ಎಗೇನ್ಸ್ಟ್ ಇಸ್ರೇಲ್. ಅದು ಸಾಕಷ್ಟು ಇಸ್ರೇಲ್ ನ ಒಂದು ಎಕ್ಸಿಸ್ಟೆನ್ಸ್ ಅಂತ ಏನ್ ಹೇಳಿದ್ರಿ ಅದಕ್ಕೂ ಅಪಾಯ ತಂದೊಡ್ತಾ ಇದೆ. ಅಂದ್ರೆ ಅದ್ರದ್ದು ಎಕಾನಮಿಗೆ ಮತ್ತೆ ಅದರ ಒಂದು ರಿಸೋರ್ಸಸ್ ಏನಿದೆ, ಮಿಲಿಟರಿ ಬೇಸ್ ಏನಿದೆ ಅಥವಾ ಸೈಂಟಿಫಿಕ್ ಲ್ಯಾಬೊರೇಟರೀಸ್ ಏನಿದೆ, ಮತ್ತೆ ಅದರದ್ದು ಆರ್ಮಿ ಮತ್ತೆ ಬೇರೆ ಬೇರೆ ಅಂಗಾಂಗಗಳು ಏನೇನಿದೆ ಅದ್ರ ಮೇಲೆಲ್ಲ ಇದು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಕೂಡ. ಸೊ ಈಗ ಇಲ್ಲಿ ಒಂದು ಡಿಸಿಸಿವ್ ಇದಕ್ಕೆ ಹೋಗ್ತಾ ಇದೆ ವಾರ್. ಈಗ ಏನಂತಂದ್ರೆ ಇರಾನ್ ಅಂತೂ ಈ ಸಾರಿ, ಯಾಕಂದ್ರೆ ಅವರ ಒಂದು ಮಿಲಿಟರಿ ಕಮಾಂಡರ್ನೆಲ್ಲ ಸಾಯಿಸಿದ ಮೇಲೆ ಇರಾನ್ ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ಅದು ಇಟ್ ವಾಂಟ್ಸ್ ಟು ಟೇಕ್ ಇಟ್ ಟು ದಿ ಡಿಫರೆಂಟ್ ಲೆವೆಲ್ ವಾರ್ನ. ಮತ್ತೆ ಇಸ್ರೇಲ್ಗೆ ಈಗ ಇಸ್ರೇಲ್ ಇಸ್ ಬೇಸಿಕಲಿ ವೈಟಿಂಗ್ ಫಾರ್ ದಿ ಸಪೋರ್ಟ್ ಫ್ರಮ್ ದಿ US ಮತ್ತೆ UK, ಫ್ರಾನ್ಸ್ ಇವುಗಳಿಂದ ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸಪೋರ್ಟ್ ಗಿಂತ ಮುಖ್ಯವಾಗಿ ಇವ್ರೇನು ಅಮೆರಿಕ ಏನ್ ಮಾಡ್ತಾ ಇದೆ ಅಂತಂದ್ರೆ, ದೇ ಆರ್ ಪ್ಲೇಯಿಂಗ್ ಎ ವೆರಿ ಸೇಫ್ ಗೇಮ್. ಏನಂತಂದ್ರೆ ಇರಾನ್ ಸರೆಂಡರ್ ಆಗ್ಬೇಕು, ಅದು ಯುದ್ಧ ಎಂಡ್ ಮಾಡಬಹುದು. ಇಲ್ಲ ಅಂತಂದ್ರೆ ದೇ ಆರ್ ಬೇಸಿಕಲಿ ಥ್ರೆಟ್ನಿಂಗ್, ಬಟ್ ದೇ ಆರ್ ನಾಟ್ ಸಪೋರ್ಟಿಂಗ್ ಡೈರೆಕ್ಟ್ಲಿ ಟು ದಿ ಇಸ್ರೇಲ್. ಆ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ವಾರ್ದು ಕಾಸ್ಟ್ ಏನಾಗ್ತಾ ಇದೆ ಬೋತ್ ಫಾರ್ ಇರಾನ್ ಆಸ್ ವೆಲ್ ಆಸ್ ಇಸ್ರೇಲ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ವಾರ್ ಇಂದ ಎರಡು ಕಂಟ್ರಿಗಳಿಗೂ ಲಾಸ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಗ್ಲೋಬಲ್ ಎಕಾನಮಿ ಮೇಲೆ, ಜಾಗತಿಕ ಆರ್ಥಿಕತೆ ಮೇಲೆ ಬಹಳ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಈ ಗಲ್ಫ್ ಕಂಟ್ರೀಸ್ ನಲ್ಲಿ ಆಯಿಲ್ ಇರುವಂತದ್ದು, ಆಯಿಲ್ ಎಲ್ಲಾ ರಾಷ್ಟ್ರಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು. ಇದು ಒಂದ್ಸರಿ ಆಯಿಲ್ ಪ್ರೈಸ್ ಶಾಕ್ ಏನಾದ್ರು ಆಯ್ತು ಅಂದ್ರೆ, ಅಥವಾ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ ಇಡೀ ಅರ್ಥವ್ಯವಸ್ಥೆ, ಭಾರತ ಒಂದೇ ಅಲ್ಲ, ಇಡೀ ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಿದೆ. ಆಲ್ರೆಡಿ ಈಗ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಇಂದ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಅಮೆರಿಕ ಯಾವ ರೀತಿ ಇನ್ಫ್ಲೇಷನ್ ಫೇಸ್ ಮಾಡಿದ್ವು, ಅದೇ ರೀತಿ ಎಲ್ಲಾ ರಾಷ್ಟ್ರಗಳು, ಈಗ ಚೈನಾ ಮತ್ತೆ ಭಾರತ ಈ ಗಲ್ಫ್ ಕಂಟ್ರೀಸ್ ಆಯಿಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುವಂತದ್ದು. ಸೊ ಆ ಕಂಟ್ರೀಸ್ ಗಳ ಒಂದು ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಒಂದು ಜಾಗತಿಕವಾಗಿ ವಾರು ಯಾವುದೇ ಕಾರಣಕ್ಕೂ ಯುನೈಟೆಡ್ ನೇಷನ್ಸ್ ಇಂಟರ್ವೆನ್ಷನ್ ಆಗಿ ಸ್ಟಾಪ್ ಮಾಡಬಹುದಾಗಿತ್ತು. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಯುನೈಟೆಡ್ ನೇಷನ್ಸ್ ನ ಒಂದು ಕೆಪಾಸಿಟಿ ಅಥವಾ ಅದರ ಒಂದು ಎಮರ್ಜೆನ್ಸಿ ಯಾಗಿ ಏನ್ ಟ್ರೀಟ್ ಮಾಡಬಹುದಾಗಿತ್ತು ಈ ವಾರ್ಗಳನ್ನ, ಅಥವಾ ಎಮರ್ಜೆನ್ಸಿ ವಾರ್ ಫೂಟಿಂಗ್ ಅಲ್ಲಿ ಇವುಗಳನ್ನ ಸಾಲ್ವ್ ಮಾಡ್ಬೇಕಾಗಿತ್ತು. ಸೊ ಇದನ್ನ ನೋಡ್ಕೊಂತ ಕೂತಿರುವಂತದ್ದೇ ಒಂದು ದೊಡ್ಡ ಪ್ಯಾರಾಡಾಕ್ಸ್ ಅಂತ ಹೇಳ್ಬೇಕು. ಸೊ ಹೀಗಾಗಿ ಈ ಒಂದು ವಾರು ಯಾವ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಇದೆ ಅಂತಂದ್ರೆ, ಇದು ನ್ಯೂಕ್ಲಿಯರ್ ಕ್ಲಾಶ್ಗೆ ಹೋಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಯಾಕಂತಂದ್ರೆ ಎನಿ ಕಂಟ್ರಿ ವಿಚ್ ಇಸ್ ಲೂಸಿಂಗ್ ಇಟ್ಸ್ ಇದು ವಾರ್ನ ಅಥವಾ ಕಂಟ್ರಿ ಎಕ್ಸಿಸ್ಟೆನ್ಸ್ ನೇ ಕಳ್ಕೊಳ್ಳುವಂತ ಒಂದು ಸ್ಥಿತಿನಲ್ಲಿ ಎಸ್ ಎ ಲಾಸ್ಟ್ ರಿಸಾರ್ಟ್ ಆಗಿ ಅವು ನ್ಯೂಕ್ಲಿಯರ್ ವೆಪನ್ ನ ಯೂಸ್ ಮಾಡುವ ಚಾನ್ಸಸ್ ಬಹುತೇಕ ಖಚಿತವಾಗಿದೆ. ಆದ್ರಿಂದ ಈ ವಾರನ್ನ ಇಲ್ಲೇ ಸ್ಟಾಪ್ ಮಾಡಿದ್ರೆ ಅದು ಜಾಗತಿಕವಾಗಿ ಒಂದು ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸ್ಥಾಪನೆ ಆಗುತ್ತೆ. ಜೊತೆಗೆ ಈ ಒಂದು ವಾರಿಂದ ಒಂದು ಆರ್ಥಿಕತೆ ಜೊತೆಗೆ ಒಂದು ಪರಿಸರವೂ ಕೂಡ ಹಾಳಾಗ್ತಾ ಇದೆ. ಈಗ ಪರಿಸರ ಎಲ್ಲ, ನಾವು ಪರಿಸರ ಆಚರಣೆ ಮಾಡಿದ್ವಿ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಪರಿಸರದ ನಾಶ ಕೂಡ ಇವರು ಮಾಡ್ತಾ ಇದಾರೆ. ಆಯಿಲ್ ಸ್ಪಿಲೇಜ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಕೆಮಿಕಲ್ ವೆಪನ್ಸ್ ನ ಯೂಸ್ ಮಾಡುವಂತದ್ದು ಜನರ ಮೇಲೆ. ಇವೆಲ್ಲವೂ ಒಂದು ಸಿವಿಲೈಸ್ ಸೊಸೈಟಿಯ ಒಂದು
ಒಳ್ಳೆಯ ಕ್ಯಾರೆಕ್ಟರ್ ಅಲ್ಲ ಇದು. ಸೊ ಈ ವಾರ್ಗಳನ್ನ ನಾವು ತಕ್ಷಣ ನಿಲ್ಲಿಸಿ ಆರ್ಥಿಕತೆ, ಜನರ ರಕ್ಷಣೆ ಮತ್ತೆ ಎನ್ವಿರಾನ್ಮೆಂಟ್ ರಕ್ಷಣೆಗೆ ಈ ಒಂದು ಕಂಟ್ರೀಸ್ ಗಳೆಲ್ಲ ಮುಂದಾಗಬೇಕು. ಇಲ್ಲ ಅಂತಂದ್ರೆ ಇದು ಒಂದು ಡೇಂಜರಸ್ ಸಿಚುವೇಶನ್ಗೆ ಹೋಗ್ತಾ ಇದೆ. ಫೈನ್. ಇದೀಗ ಸುದರ್ಶನ್ ಸರ್, ಈಗ 1,000 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾಕಿಬಿಡಬೇಕು ಅಂಥೇಳಿ ಇರಾನ್ ಸಜ್ಜಾಗಿದ್ದು ನಿಜ ಶುಕ್ರವಾರದ ದಾಳಿಯ ನಂತರದಲ್ಲಿ. ಆದರೆ ಇರಾನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಮಿಸೈಲ್ ಲಾಂಚ್ ಮಾಡ್ತಕ್ಕಂಥ ಸ್ಥಳಗಳನ್ನೇ ಇರಾನ್ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವ್ರು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಉಳ್ಕೊಂಡಿರ್ತಕ್ಕಂಥ ಕೆಲ ಕ್ಷಿಪಣಿಗಳು ಇಸ್ರೇಲ್ವರೆಗೂ ರೀಚೇ ಆಗಲ್ಲ ಅಂತ ಒಂದು ಮಾಹಿತಿ ಇದೆ ಸರ್. ಎಲ್ಲ ಕ್ಷಿಪಣಿಗಳು ಕೂಡ ಇರಾನ್ ಟು ಇಸ್ರೇಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. 1500-1700 ಕಿಲೋಮೀಟರ್ ಹೋಗಬೇಕು ಅಂತ ಕೆಲವು ಕ್ಷಿಪಣಿಗಳು ಇಟ್ಕೊಂಡಿರ್ತಾರೆ, ಕೆಲವು ಸ್ವಲ್ಪ ಹತ್ತಿರಕ್ಕೆ ಇಟ್ಕೊಂಡಿರ್ತಾರೆ. ಈ ಥರದ ಬೇರೆ ಬೇರೆ ಲೆಕ್ಕಾಚಾರ ಇರುತ್ತಲ್ಲ. ಅನೇಕ ಕ್ಷಿಪಣಿಗಳು, ಅದರ ಹೆಚ್ಚು ಕಡಿಮೆ 60% ಕ್ಷಿಪಣಿಗಳು ಇಸ್ರೇಲ್ ರೀಚ್ ಆಗೋಕ್ಕಾಗಲ್ಲ ಅಂತ ಇವೆ. 200, 300 ಈ ರೀತಿಯಲ್ಲಿ 6 ವೇವ್ಗಳು, 200 ತಲಾ ಕ್ಷಿಪಣಿಗಳ 6 ವೇವ್ಗಳ ಕ್ಷಿಪಣಿ ದಾಳಿಗೆ ಇರಾನ್ದು ಪ್ಲಾನ್ ಇತ್ತು. ಆದರೆ ಮಾಡೋಕ್ಕಾಗಿರೋದು ಒಂದು 2 ವೇವ್ ಮಾತ್ರ ಮಾಡೋಕ್ಕಾಗಿರೋದು ಅವರಿಗೆ ಸಾಧ್ಯವಾಗಿರೋದು. ಸೊ ಇರಾನ್ ಕರೆಂಟ್ ಸಿಚುವೇಶನ್ ಏನು ಸರ್ ಈಗ ಅಂತ? ಈಗ ನೋಡಿ, ಈ ಹಮಾಸ್ನವರು ಹುಚ್ಚುಚ್ಚಾಗಿ ಇಸ್ರೇಲ್ ಮೇಲೆ ರಾಕೆಟ್, ಸೋ ಕಾಲ್ಡ್ ರಾಕೆಟ್ ಅಂತ ಮಾಡ್ತಿದ್ರಲ್ಲ, ಅದೇನಿಲ್ಲ. ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್. ಇಟ್ ಇಸ್ ಜಸ್ಟ್ ಒಂದು ಪೈಪ್, ಸ್ಟೀಲ್ ಪೈಪ್ ಆಗಿರ್ಬೋದು, ಅಲ್ಯೂಮಿನಿಯಂ ಪೈಪ್ ಆಗಿರ್ಬೋದು, ಈವನ್ ಏನಿದು ಪ್ಲಾಸ್ಟಿಕ್ ಪೈಪ್ಸ್, ಅದರಲ್ಲಿ ಒಂದಿಷ್ಟು ಸಕ್ಕರೆ ತುಂಬೋದು, ಒಂದಿಷ್ಟು ಕೆಮಿಕಲ್ ಫರ್ಟಿಲೈಸರ್ ತುಂಬೋದು, ಆಮೇಲೆ ಗಿವ್ ಇಗ್ನಿಷನ್, ಒಂದು ಇಗ್ನೈಟರ್ ಇಟ್ಕೊಂಡು ಅದಕ್ಕೆ ಬೆಂಕಿ ಹತ್ತಿಸ್ಬಿಟ್ರೆ ಇಟ್ ವಿಲ್ ಗೋ some 30-40 kilometers blindly fall somewhere, ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗುತ್ತೆ, ಕಾರ್ ಪಾರ್ಕ್ ಮೇಲೆ ಬೀಳುತ್ತೆ, ಕಾರ್ಗಳು ಹೊತ್ತು ಉರಿತವೆ, ಅಥವಾ ಜನರ ಒಂದು ಮನೋಭ ಕುಸಿತ ಹೋಗುತ್ತೆ. ಆಮೇಲೆ ಈ ತರ ಬಂದಾಗೆಲ್ಲ ಜನಗಳು ಬಾಂಬ್ ಶೆಲ್ಟರ್ಗೆ ಓಡ್ಬೇಕಾಗುತ್ತೆ. ಈ ಖಂಡಾಂತರ ಕ್ಷಿಪಣಿಗಳು ಏನಿದಾವಲ್ಲ, ದಟ್ ಈಸ್ ರಿಯಲಿ ರಾಕೆಟ್ ಸೈನ್ಸ್. ಯಾಕಂದ್ರೆ ಇಟ್ ವಿಲ್ ಗೋ ಔಟ್ ಆಫ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್ and re-enter the Earth's atmosphere. When it re-enters the Earth's atmosphere, the temperatures are something like 1000 degrees to 1600 degrees. So ಆ ಒಂದು ಟೆಂಪರೇಚರ್ ವಿತ್ಸ್ಟ್ಯಾಂಡ್ ಮಾಡೋ ಮಟೀರಿಯಲ್ ಇರಬೇಕು. And it doesn't come easily. It doesn't come cheaply. So ಹಾಗೆ ಈ ಪ್ರತಿಯೊಂದು ಖಂಡಾಂತರ ಕ್ಷಿಪಣಿಗಳಿಗೂ ದೊಡ್ಡದೊಂದು ಮೊತ್ತದ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವರು ಎಷ್ಟು ಅಂತ ಮಾಡ್ತಾರೆ. ಈ ಹಮಸ್ನ ರಾಕೆಟ್ಗಳೇ ಬೇರೆ, ಈ ಇರಾನಿನ ಒಂದು ರಾಕೆಟ್ಗಳೇ ಬೇರೆ. ಸೊ ಹಾಗಾಗಿ ಅವರು ಎಷ್ಟೇ ಯೂಸ್ ಮಾಡಿದ್ರು ಒಂದು ಲೆವೆಲ್ಗೆ ಬಂದು ದೇ ರೀಚ್ ಲೆವೆಲ್ ಆಫ್ ಎಕ್ಸಾಷನ್. ಆಯ್ತಪ್ಪ, ನಿನ್ನ ನಮ್ಮ ಹತ್ರ ಇಲ್ಲ ಅಂತ. ಆಮೇಲೆ ಪ್ರತಿಯೊಂದು ಖಂಡಾಂತರ ಕ್ಷಿಪಣಿಗಳನ್ನ ಫೈರ್ ಮಾಡಿದಾಗ ಈ ಐರನ್ ಡೋಮ್ ಸಿಸ್ಟಮ್ ಏನಿದೆ, ಇಟ್ ಡಿಟೆಕ್ಟ್ಸ್ ದಿ ಸೋರ್ಸ್ ಆಫ್ ಫೈರಿಂಗ್. ಸೊ ದೆನ್ ಇಟ್ ಡೆಸ್ಟ್ರಾಯ್ಸ್ ದಟ್ ಸೋರ್ಸ್ ಆಫ್ ಫೈರಿಂಗ್. ಸೊ ದಟ್ ಇಸ್ ದಿ ಇದು ಅದೇ ಪ್ರತಿಯೊಂದು ಯುದ್ಧಕ್ಕೂ ಒಂದು ಕಾಸ್ಟ್ ಆಫ್ ವಾರ್ ಅಂತ ಇರುತ್ತೆ, ಆಮೇಲೆ ಒಂದು ಪೀರಿಯಡ್ ಆಫ್ ವಾರ್ ಅಂತಾನು ಇರುತ್ತೆ. ಯು ಕ್ಯಾನ್ ಓನ್ಲಿ ಸಸ್ಟೈನ್ ದಟ್ ಮೆನಿ ಡೇಸ್ ಆಫ್ ವಾರ್. ಆಫ್ಟರ್ ದಟ್ ಯು ಆರ್ ಬ್ರೋಕ್. ಅಲ್ಲ, 8 ವರ್ಷ ಯುದ್ಧ ಮಾಡಿದ್ರಲ್ಲ ಸರ್ ಇರಾನ್ ಇರಾಕ್. 8 ವರ್ಷ ಯುದ್ಧ ಮಾಡಿದ್ರು, ರಿಸಲ್ಟ್ ಬರಲಿಲ್ಲ. 8 ವರ್ಷ ತಾಳಿಕೊಳ್ಳುವ ತಾಕತ್ ಇಬ್ಬರಿಗೂ ಇತ್ತ ಅವತ್ತಿನ ಕಾಲಕ್ಕೆ ಅಂತ. ನೋಡಿ, ವೈ ಸೋ ಮೆನಿ ಕಂಟ್ರೀಸ್ ಆರ್ ಇಂಟ್ರೆಸ್ಟೆಡ್. ಈ ಮಧ್ಯಪ್ರಾಚ್ಯದಲ್ಲಿ ಯಾಕೆ ಇಷ್ಟೊಂದು ದೇಶಗಳು ಇಂಟ್ರೆಸ್ಟ್ ಅಂದ್ರೆ ಆಯಿಲ್. ಮೇನ್ ಥಿಂಗ್ ಇಸ್ ಆಯಿಲ್. ಸೊ ಆಯಿಲ್ ಇವರೊಳಗೆ ಯುದ್ಧ ಮಾಡ್ಕೊಂಡು ಸಮ್ ಹೌ ದೇ ವಿಲ್ ಟೇಕ್ ಸೈಡ್ಸ್. ನಾವು ಈ ಕಡೆ ಇದೀವಿ ಅಂತ ಹೇಳಿ ಅವರು ನಿಂತ್ಕೊಳ್ತಾರೆ. ಸೊ ಇದು ಈ ಪ್ರಾಚ್ಯ ದೇಶಗಳೇನಿದಾವೆ, ಯುರೋಪಿಯನ್ ಯೂನಿಯನ್ ಆಗ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಅಂತ ಜನರಲ್ ಆಗಿ ಹೇಳ್ಬಿಡ್ತೀವಲ್ಲ, ಆರ್ ಈವನ್ ಅಮೆರಿಕಾ, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಆಯಿಲ್ ಸೋರ್ಸಸ್. ಸೊ ದಟ್ ಇಸ್ ವೈ ಇಟ್ ಇಸ್ ಬಿಕಮಿಂಗ್ ಹಾಟ್ ಬೆಡ್ ಆಫ್ ಕಾನ್ಫ್ಲಿಕ್ಟ್ಸ್. ಓಕೆ ಸರ್, ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಅಮೆರಿಕ ಜೊತೆ ವೈರತ್ವ ಯಾಕೆ ಇರಾನ್ಗೆ ಅಂತ ಕೂಡ ಒಂದು ಪ್ರಶ್ನೆ ಇದೆ. ನೋಡಿ, ಒಂದು ಕಾಲದಲ್ಲಿ ಅಮೆರಿಕ ಬ್ರಿಟನ್ ಜೊತೆಯಲ್ಲಿ ಚೆನ್ನಾಗೇ ಇದ್ದಂಥ ದೇಶ ಇರಾನ್. ಅಮೆರಿಕದ ಸಹಕಾರದೊಂದಿಗೇನೆ ಆಧುನಿಕತೆ ಕಡೆಗೆ ಮುಖ ಮಾಡಿದ್ದು ಇರಾನ್. ಬದಲಾದಂಥ ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ವಿರುದ್ಧವಾಗಿ ದ್ವೇಷ ಕಾರಕ್ಕೆ ಶುರು ಮಾಡ್ತು. ಡೆತ್ ಟು ಅಮೆರಿಕಾ, ಇದು ಇರಾನ್ನ ದಿನನಿತ್ಯದ ಪಠಣ ಆಗೋಯ್ತು. ಅಮೆರಿಕಕ್ಕೆ ಸಾವು ಅನ್ನೋದೇ
ಇರಾನ್ನಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಒಂದು ಪಾಠ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹಾಗೆ ಅಮೆರಿಕನ ವೈರಿ ಥರ ನೋಡೋಕ್ಕೆ ಶುರು ಮಾಡಿದ್ರು ಅಂತ. ಏನು ರೀಸನ್ ಏನಿದಕ್ಕೆ ಅಂತ ಸುನಿಲ್, ಇಷ್ಟರ ಮಟ್ಟಿಗೆ ಒಂದು ದ್ವೇಷ ಕಾರಲಿಕ್ಕೆ? ಯಾಕೆಂದರೆ ನೀವು ದ್ವೇಷ ಅನ್ನೋದು ಹೇಗೆ ಅಂದರೆ ಬೆಂಕಿ ಥರ ಮತ್ತು ವಿಷದ ಥರ. ನಾನು ವಿಷ ಕೊಡೋದು ಇನ್ನೊಬ್ಬರು ಸಾಯಲಿ ಅಂತ ಹೇಳ್ದಂಗೆ ಅದು. ವಿಷ ಕುಡಿತಿರೋದು ನಾನು, ಅವ್ರು ಸತ್ತೋಗ್ಲಿ ಅಂತ ಹೇಳಿದ್ರೆ ಹೇಗೋ, ಬೆಂಕಿ ನಾನು ಇಟ್ಕೊಂಡು ಇನ್ನೊಬ್ರು ಸುಟ್ಟೋಗ್ಲಿ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದವೋ ಆ ಥರ ಆಗ್ತಿದೆ ಇರಾನ್ನ ಕಥೆ ಅಂತ. ತುಂಬ ಸಿಂಪಲ್ ಅದಕ್ಕೆ ರೀಸನ್. ಓಕೆ, ಇರಾನ್ ಎನಿಮಿ ಬಂದು ಇಸ್ರೇಲ್. ಯಾವುದೇ ಕಾರಣಕ್ಕೂ ಅಮೆರಿಕ ತನ್ನ ಸಪೋರ್ಟ್ನ ಇಸ್ರೇಲಿಂದ ವಿಡ್ರಾ ಮಾಡಲ್ಲ. ಓಕೆ, ಯಾವತ್ತಿಗೂ ಅದು ಮಾಡಲ್ಲ. ಇಟ್ ಈಸ್ ಇಂಪಾಸಿಬಲ್. ಅದು ಅಮೆರಿಕಾಲಿ GOP ಪಾರ್ಟಿ ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಬರಲಿ ಇಲ್ಲ ಡೆಮೊಕ್ರಾಟ್ಸ್ ಬರಲಿ, ಯಾರೇ ಬರಲಿ, ಈ ಒಂದು ಪಾಲಿಸಿನ ಅವ್ರು ಯಾವತ್ತೂ ಚೇಂಜ್ ಮಾಡಲ್ಲ. ಇಸ್ರೇಲ್ ಸಪೋರ್ಟ್, ಇಸ್ರೇಲ್ಗೆ ಸಪೋರ್ಟ್ ಯಾವತ್ತಿದ್ರೂ ಅಮೆರಿಕದಿಂದ ಇದ್ದೇ ಇರುತ್ತೆ. ಓಕೆ, ಅದನ್ನ ಬಿಟ್ಟು ಕೂಡ ಈ ಅಲೈಸ್ ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ, ಈಗ ಇರಾನ್ಗೆ ಯಾರು ಇಂಡೈರೆಕ್ಟ್ ಆಗಿ ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನ್, ಓಕೆ, ಚೈನಾ, ರಷ್ಯಾ ಓಕೆ, ಓಪನ್ ಆಗಿ ಸಪೋರ್ಟ್ ಮಾಡಿದೆ ಇರಾನ್. ಆಲ್ದೋ ಅವರು ಡೈರೆಕ್ಟ್ ಆಗಿ ವಾರ್ ಅಲ್ಲಿ ಇನ್ವಾಲ್ವ್ ಆಗದಿರಾ ಇರ್ಬೋದು. ನೀವು ಪುಟಿನ್ ಸ್ಟೇಟ್ಮೆಂಟ್ಸ್ ನೀವು ಕೇಳ್ಬೋದು. ಓಕೆ, ಹೇಳಿದರೆ ಇರಾನ್ಗೆ ತನ್ನ ಒಂದು ಸಾರ್ವಭೌಮತ್ವ ಏನಿದೆ, ತನ್ನ ಅಸ್ತಿತ್ವ ಏನಿದೆ, ತನ್ನ ಮೇಲೆ ಅಟ್ಯಾಕ್ ಆದಾಗ ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದೆ, ಯಾಕೆ ಮಾಡ್ಕೋಬಾರ್ದು ಅನ್ನೋ ಒಂದು ಸ್ಟೇಟ್ಮೆಂಟ್ ಪುಟಿನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಅರ್ಥ ಆಯ್ತಾ? ಇದು ಒಂದು ಕಾರಿಡಾರ್ ಆಯ್ತು ಗ್ಲೋಬಲ್ದು. ಅದು ಬಿಟ್ಟು ಇಸ್ರೇಲ್ ಕಾರಿಡಾರ್ ನೋಡಿದ್ರೆ ಡೆಫಿನೆಟ್ಲಿ ಎಂಟೈರ್ ಯುರೋಪಿಯನ್ ನೇಷನ್ಸ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಗ್ಬೋದು, ಇವು ದೀಸ್ ಆರ್ ಗ್ಲೋಬಲ್ ಪವರ್ ಕಾರಿಡಾರ್ಸ್ ಇವೆಲ್ಲ. ನೀವು ಕೋಲ್ಡ್ ವಾರಿಗೆ ಹೋಗಿ ನೋಡಿದ್ರು ಆಲ್ಮೋಸ್ಟ್ ಇದೇ ಲೈನ್ ಅಲ್ಲಿ US ವರ್ಸಸ್ ರಷ್ಯಾ ಅಲ್ವಾ? ಸೊ ಅಲ್ಟಿಮೇಟ್ಲಿ ಅವೆರಡು ಪವರ್ಸ್ ಆಪೋಸಿಟ್ ಆಗಿ ನಿಂತ್ಕೊಳ್ಳುತ್ತೆ ಯಾವಾಗ್ಲೂ. ಸೊ ಎವ್ರಿಥಿಂಗ್ ಫ್ಲೋಸ್ ಡೌನ್ ಫ್ರಮ್ ದೇರ್. ಓಕೆ, ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ಲಿ, ಈ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಈಗ ಏನು ಮಾಡ್ತಾ ಇದೆ, ನಾನು ಆಗಲೇ ಹೇಳಿದಾಗೆ ಆ ಫಾರ್ಡೋ ಅನ್ನೋ ಒಂದು ನ್ಯೂಕ್ಲಿಯರ್ ಬೇಸ್ ಇದೆ ಅಲ್ಲ, ದಟ್ ಈಸ್ ದ ಲಾಸ್ಟ್ ರೆಸಾರ್ಟ್. ಅಲ್ಲಿಗೆ ಅದು ಮುಗೀತು ಅಂತ ಹೇಳಿದ್ರೆ, ಓಕೆ, ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ಹಿಂದೆ ಹೋಯ್ತು ಅಂತ ಹೇಳಿದ್ರೆ ಈ ವಾರ್ ಇಮಿಡಿಯೇಟ್ಲಿ ನಿಲ್ಲತ್ತೆ. ದಟ್ ಈಸ್ ದ ಥಿಂಗ್. ರೆಜಿಮ್ ಚೇಂಜ್ ಆಗುತ್ತೆ. ಫೋರ್ಡೋ ಅಟ್ಯಾಕ್ ಆಗಿ ಫೋರ್ಡೋ ಡೆಸ್ಟ್ರಾಯ್ ಆಯ್ತು ಅಂತ ಹೇಳಿದ್ರೆ ನ್ಯಾಚುರಲಿ ರೆಜಿಮ್ ಚೇಂಜ್ ಆಗೇ ಆಗುತ್ತೆ. ಯಾಕಂದ್ರೆ ದಿಸ್ ಈಸ್ ನಾಟ್ ಜಸ್ಟ್ ದ ನೀಡ್ ಅಂಡ್ ವಾಂಟ್ ಆಫ್ ವೆಸ್ಟರ್ನ್ ಪವರ್ಸ್ ಆರ್ ಇಸ್ರೇಲ್. ಇರಾನ್ ಜನಾನೇ ಹೇಳ್ತಿದ್ದಾರೆ, ನಮಗೆ ಈ ರ್ಯಾಡಿಕಲೈಸೇಷನ್ ನಮಗೆ ಬೇಕಿಲ್ಲ. ನಾವು ಹಿಸ್ಟ್ರಿಲಿ ಹೇಗಿದ್ವಿ ನಾವು ಅದೇ ರೀತಿ ಆ ಟೆಹರಾನ್ ನಮಗೆ ಬೇಕು, ಆ ಇರಾನ್ ನಮಗೆ ಬೇಕು, ನಮಗೆ ಇದು ಬೇಕಾಗಿಲ್ಲ. ಅಂಡ್ ಇದು ನಡೀತಾ ಇದೆ. ಐ ಗಿವ್ ಯು ದ ಸ್ಟ್ಯಾಟಿಸ್ಟಿಕ್. ಸ್ಟಾರ್ಟಿಂಗ್ ಅಲ್ಲಿ June 13th ಅಟ್ಯಾಕ್ ಸ್ಟಾರ್ಟ್ ಆಯ್ತಲ್ಲ, ಅವತ್ತು ಎಷ್ಟು ಮಿಸೈಲ್ಸ್ ಅವ್ರು ಅಟ್ಯಾಕ್ ಮಾಡೋರು? ನಿಯರ್ಲಿ ಅರೌಂಡ್ 275 ಮಿಸೈಲ್ಸ್ ಪರ್ ಡೇ ಅಟ್ಯಾಕ್ ನಡೀತಾ ಇತ್ತು. ಆಮೇಲೆ ಅದು ಬರೀ 25-30 ಬಂದು ನಿಲ್ತಿದೆ ಇವತ್ತು. ಕಾರಣ, ನೀವು ಮಿಸೈಲ್ ಲಾಂಚ್ ಮಾಡಕ್ ರೆಡಿ ಇದ್ದೀರಾ, ನಿಮ್ಮ ಹತ್ರ ಲಾಂಚರ್ಸ್ ಇಲ್ಲ. ಕರೆಕ್ಟ್. ಇಸ್ರೇಲ್ ಏನ್ ಮಾಡೋದೆ ಅಂದ್ರೆ, ಅದು ಡಿಕ್ಯಾಪಿಟೇಷನ್ ಅಂಡ್ ಡಿಸ್ರಪ್ಷನ್ ಅಂತ ಅದು ಒಂದು ಟ್ಯಾಕ್ಟಿಕ್ ಅವ್ರದ್ದು, ತುಂಬಾ ಬ್ಯೂಟಿಫುಲ್ ಟ್ಯಾಕ್ಟಿಕ್ ಅದು. ಅವರು ಬರೀ ವೆಪನ್ ಸಿಸ್ಟಮ್ಸ್ ಮೇಲೆ ಅಟ್ಯಾಕ್ ಮಾಡಲ್ಲ, ಅವ್ರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ನೀವು ನೋಡಿ, ಮೊಸಾದ್ ಇನ್ಫಿಲ್ಟ್ರೇಟ್ ಆಗಿತ್ತು, ಒಂದ್ ದಿನದಲ್ಲಿ ನಡೆಯುವಂಥದ್ದಲ್ಲ. ದೇ ಸ್ಮಗಲ್ ದ ಡ್ರೋನ್ಸ್. ಈ ರೈಸಿಂಗ್ ಲೈನ್ ಆಪರೇಷನ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಇನ್ ಎ ಕೋಆರ್ಡಿನೇಟೆಡ್ ಮ್ಯಾನರ್ ಅವ್ರಿಗೆ ಗೊತ್ತಿತ್ತು ಎಕ್ಸಾಕ್ಟ್ ಆಗಿದೆ ಮಿನಿಟ್ ಅಲ್ಲಿ ಇಸ್ರೇಲಿ ಫೈಟರ್ ಜೆಟ್ಸ್ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಈ ಪಾಯಿಂಟ್ಸ್ ಅಲ್ಲಿ ಅಂತ. ಯಾವ್ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇತ್ತು, ಯಾವ್ಯಾವ ಮಿಸೈಲ್ ಲಾಂಚರ್ಸ್ ಇತ್ತು, ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಸ್ ಇತ್ತು. ಅದಕ್ಕೆ ಸ್ವಲ್ಪ ಮುಂಚೆ ಈ ಡ್ರೋನ್ ಅಟ್ಯಾಕ್ಸ್ ಅಲ್ಲಿ ಮೊಸಾದ್ ಏನ್ ಮಾಡ್ತು, ಹಾಳು ಮಾಡ್ಬಿಡ್ತು. ಸೈಬರ್ ಅಟ್ಯಾಕ್ಸ್ ನಡೀತು, ಮ್ಯಾಸಿವ್ ಸೈಬರ್ ಅಟ್ಯಾಕ್ಸ್ ನಡೀತು, ಪೂರ್ತಿ ಪವರ್ ಔಟೇಜ್ ಆಗೋಯ್ತು. ಟೆಹರಾನ್ ಅಲ್ಲಿ ಆಗ್ಬೋದು, ಇಲ್ಲ ಈ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಲ್ಲಿ ಆಗ್ಬೋದು. ಇವೆಲ್ಲಾನು ನಾವು ಜಸ್ಟ್ ಕೋಇನ್ಸಿಡೆನ್ಸ್ ಅಂತ ನಾವು ಹೇಳಕ್ಕಾಗಲ್ಲ. ಇವೆಲ್ಲ ಕಾಕತಾಳೀಯ ಅಲ್ಲ. ಇವೆಲ್ಲಾನು ಪ್ರಾಪರ್ಲಿ ಪ್ಲಾನ್ಡ್. ಅಂಡ್ ವಾರ್ ಈಗ ಇಲ್ಲಿ ಬಂದು ನಿಂತಿದೆ. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ರೀತಿ ಒಬ್ಬ ಎನಿಮಿ ಬಂದು ನಿಮಗೆ ಯಾರೇ ಆಗ್ಬೋದು, ಈಗ ನನ್ನ ಮನೆ ಒಳಗಡೆ ನಾನು ಒಳ್ಳೆಯವನೋ ಕೆಟ್ಟವನೋ, ನನಗೆ ಬಂದು ಒಬ್ರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲಿ ನೀವು ಅವ್ರನ್ನ ದ್ವೇಷ ಮಾಡೇ ಮಾಡ್ತೀರ. ಅಂಡ್ ರೆಜಿಮ್ ಚೇಂಜ್ ಪ್ಲಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್, ಇವು ಎರಡೂನು ಒಂದು ಮೇಜರ್ ಆಬ್ಜೆಕ್ಟಿವ್ಸ್ ಈ ಆಪರೇಷನ್ದು. ಇವೆರಡು ಈಗ ಆಗುವಂತ ಕಾಲ ಸನ್ನಿಹಿತವಾಗಿದೆ. ಇಟ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣರಾಜು ಸರ್. ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ನೋಡಿ, ಇದರ ಮಧ್ಯದಲ್ಲಿ ಈ ಹಿಂದೆ ಎಲ್ಲ ಯುದ್ಧಗಳಾದಾಗ ದಿಗ್ಬಂಧನ, ನಿಮ್ಮನ್ನು ನಾನು ಸಪ್ರೇಟ್ ಮಾಡಿಬಿಡ್ತೀನಿ, ದ್ವೀಪ ಮಾಡಿಬಿಡ್ತೀನಿ ಅಂತೆಲ್ಲ ಬೆದರಿಕೆ ಬರ್ತಾ ಇತ್ತು. ರಷ್ಯಾ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ರಷ್ಯಾ ಥರ ದಿಗ್ಬಂಧನ ಹಾಕಿದಾಗ ಭಾರತ ಜೊತೆಯಲ್ಲಿ 50% ಡಿಸ್ಕೌಂಟಲ್ಲಿ ನಾನು ನಿಮಗೆ ತೈಲ ಕೊಟ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾ ಇತ್ತು. ಇರಾನ್ಗೆ ದಿಗ್ಬಂಧನ ಹಾಕೋದು ಯಾರೀಗ?
ಈ ಯುದ್ಧವನ್ನು ನಿಲ್ಲಿಸುವವರು ಯಾರು? ಇರಾನ್ಗೆ ದಿಗ್ಬಂಧನ ಹಾಕೋದ್ರಿಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಇಸ್ರೇಲ್ಗೆ ದಿಗ್ಬಂಧನ ಹಾಕೋಕ್ಕಾಗತ್ತಾ? ವಿಶ್ವಸಂಸ್ಥೆ ಅಂತ ಮಾತಾಡ್ತಾ ಇದ್ವಿ. ವಿಶ್ವಸಂಸ್ಥೆ ಇವತ್ತು ಹಲ್ಲು ಕಿತ್ತ ಹಾವಾಗ್ಬಿಟ್ಟಿದೆಯಾ? ಯಾವತ್ತಿಗೆ ಅಮೆರಿಕದ ಸಹಕಾರ, ಅದರ ನೆರವು ನಿಂತು ಹೋಯಿತೋ ವಿಶ್ವಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ, ಅಲ್ಲಿಗೆ ವಿಶ್ವಸಂಸ್ಥೆ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆಯಾ? ನೋಡೋಣ ಈ ವಾರ ಯಾವ ರೀತಿಯಲ್ಲಿ ಎಂಡ್ ಆಗುತ್ತೆ ಅಂತ